ರಂಗಜ್ಜಿ ಎತ್ಲಾಗ ಹೋಯ್ತು ಏನಪ್ಪ ಈ ರಂಗಮಾಮ. ಓ ಈಟತ್ತಾದ್ರೂ ಕಾಣ್ತಿಲ್ಲ ಏನಿಲ್ಲ. ಹಾ ಇವತ್ತು ಡೈರಿ ತಾವಲು ಸಿಗ್ಲಿಲ್ವಲ್ಲ ಹಾಲಾಕಕ್ ಬಂದ್ರು. ಏನೋ ಏನ್ ಕುಮಾರಣ್ಣ ಬಂತೋ ಏನೋ ರಂಗಮಾಮ ಬಂತೋ ಗೊತ್ತಿಲ್ಲಪ್ಪ. ಏನ್ ಕಣ್ಣಿಗೆ ಬೀಳಿಸ್ಲಿಲ್ಲ ಏನಿಲ್ಲ. ನಾನೊಂದ್ ಸ್ವಲ್ಪ ತಡ ಬೇರೆ ಮಾಡ್ಕೊಂಡ್ ಬಂದೆ ನೋಡು. ನನ್ಕಿಂತ ಮುಂಚೆನೇನೆ ಹಾಲಾಕ್ ಹೋಗಿರ್ಬೇಕು. ಸಾಮಾನ್ಯಕ್ಕೆ. ಏ ರಂಗಮಾಮ, ರಂಗಮಾಮ, ಏ ಬಾರ್ ಮಾಮ ಆಚೆ ಕಡೆ. ಇಲ್ಲಿ ಏನ್ ಮಾಡ್ತಿದ್ಯೋ? ಹೋ ಬಾಯ್ಲಿ ಬಾಯ್ಲಿ. ನೋಡ್ರು ಬೇರೆ ಹೇಳ್ ಕಳ್ಸಿದಾರೆ. ಕಾರ ಹಬ್ಬಕ್ಕೆಲ್ಲ ರೆಡಿ ಮಾಡ್ಬೇಕಲ್ಲ ಪಾಪ. ಜಗಣ್ಣ ಹೋಗ್ಬಿಟ್ಟು ರಂಗಜ್ಜಿ ಕರ್ಕೊಂಬ ಒಡಗಿಲ್ಲಿ. ಹುಡುಗರಿಗೆಲ್ಲ ಹೇಳ್ಬಿಟ್ಟು ಒಂದ್ ಸ್ವಲ್ಪ ದೇವಸ್ಥಾನ ಹತ್ರ ಎಲ್ಲ ಕೆಲಸ ಮಾಡಿಸ್ಬೇಕು. ಅಲ್ಲೆಲ್ಲ ಎಲ್ಲ ಕಸ ಕಡ್ಡಿ ಅವೆಲ್ಲ ತಗ್ಸ್ಬೇಕು. ಹಂಗೇನೆ ಕಾರ ಹಬ್ಬಕ್ಕೆಲ್ಲ ರೆಡಿ ಮಾಡ್ಬೇಕು. ಒಂದ್ ಸ್ವಲ್ಪ ಬ್ಯಾಟೆ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಕುಯ್ಕೊಂಬರ್ಬೇಕು. ತೋರಣ ಎಲ್ಲ ಕಟ್ಬೇಕು. ಚಪ್ರ ಹಾಕ್ಬೇಕು. ಎಲ್ಲ ರೆಡಿ ಮಾಡಿಸ್ಬೇಕು. ಇನ್ನು ಏನ್ ಮಾಡ್ತೈತೆ ರಂಗಜ್ಜಿ ಕರ್ಕೊಂಬ ಒಡಗಿಲ್ಲಿ. ರಂಗಜ್ಜಿ ಇದ್ರೆ ಮಾತ್ರ ಹುಡುಗರಿಗೆಲ್ಲ ಹೇಳಿ ಬಯಸಿ ಕೆಲಸ ಮಾಡ್ಸುತ್ತೆ ಚೆನ್ನಾಗಿ. ಎತ್ಲಾಗೂ ಕಳ್ಸಲ್ಲ. ಇಲ್ಲ ಅಂದ್ರೆ ಅವ್ರೊಂದ್ 4 ಜನ ಅಲ್ಲೊಂದ್ 4 ಜನ ಸುಮ್ಕೆನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹಂಗಾಗಿ ನಮ್ ರಂಗಜನ ಸರಿ ಅದಕ್ಕೆ ಕರ್ಕೊಂಡು ಹೋಗಿ ಬಂದಿರೋದು. ಏನ್ ಮಾಡ್ತೈತ ನನ್ನಪ್ಪ ಈಟೊತ್ತರ್ಗರು ಕೂಕಣ್ತಿದ್ರು. ಏನ್ ಆಚೆ ಕಡೆ ಮನೆಯಿಂದ ಆಚೆ ಕಡೆ ಯಾರು ಬರಂಗೇ ಇಲ್ಲ. ಈಗ ಎತ್ಲಾಕ್ ಹೋಗಿದಾರ ಏನಪ್ಪ ಬೆಳ್ಬೆಳ್ಗೆ ಇವರು. ರಂಗಮ್ಮ, ಗೌರಜ್ಜಿ, ಗೌರಜ್ಜಿ ಬರ್ರಜ್ಜಿ. ಯಾರಜ್ಜಿ ಇದೀರ ಒಳಿಕೆ? ಯಾರಾದ್ರೂ ಇದೀರಾ ಒಳಿಕೆ? ಜಗಳಯ್ಯ ಬಂದೈತೆ ಮಂತವ. ಯಾಕೆ ಜಗಳಯ್ಯ ಮಂತವ ಬಂದಿದ್ಯಲ್ಲ? ನಮ್ಮ ಅಜ್ಜಿಗೂ ನಮ್ಮ ತಾತಗೂ ಕೂಕಣ್ತಿದ್ಯಾ? ಯಾಕೆ ಏನಾಯ್ತು? ಎದ್ದಾಡ್ಕೆಲ್ಲ ದಿನ ಬಂದಿಯಾ? ಯಾಕಣ ತಿರ್ಗಾ ಏನಾದ್ರು ಗಲಾಟೆ ಮಾಡಿರ ನೆನ್ನೆ ನೀವು? ನೀವು ನಿಂಗಣ್ಣ ಅದಕ್ಕೆ ನಮ್ಮ ತಾತ ಕರ್ಕೊಂಡು ಹೋಗಕ್ ಬಂದಿದ್ಯಾರಣ? ಏಯ್ ಹೋಗ್ಲಾ ಸುಮ್ಕೆ. ಎಲ್ಲ ಒಂದ್ ಅಪರೂಪಕ್ಕೆ ಒಂದ್ ದಿವಸ ಯಾರ ಅಣ್ಣ ತಮ್ಮ ಇಬ್ರು ವಾಸಾಡ್ಕೊಂಡಿದ್ದಕ್ಕೆ ನೋಡು ಅಲ್ಲ ಮಕ್ಳುಗಳೆಲ್ಲ ಹೆಂಗೆ ಮನ್ಸಿಗೆ ಹೋಗಿರುತ್ತೆ. ಮಕ್ಳುಗಳು ಮನ್ಸಿಗೂ ಅಂತ. ಹಿಂಗೆ ಇನ್ನೊಂದ್ ದಿವಸ ಈ ದೊಡ್ಡ ಚಿಕ್ಕ ಹುಡುಗರು ಮುಂದೆ ಯಾವತ್ತೂ ಈ ಗಲಾಟಿ ಮಾತಾಡೋದು, ಕೆಟ್ಟ ಮಾತಲ್ಲಿ ಮಾತಾಡೋದು ಇವೆಲ್ಲ ಮಾಡಕ್ ಹೋಗ್ಬಾರ್ದು. ನೋಡು ಮಕ್ಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತಂತ. ಈಗಳದೇ ಪಾಪ ಏನು ಜಗಳ ಇಲ್ಲ ಏನಿಲ್ ಕಣವು. ನಿಮ್ ತಾತ ಎತ್ಲಾಗ ಹೋಯ್ತಮ್ಮಂತ ಹೋಯ್ತೆ ಅಲ್ಲ ತಾತ ಒಳಗೆ ಕೈತ್ಕೊಳ್ಳೋಣ. ಯಾಕಣ ನಮ್ಮ ತಾತ ಇವಾಗ ಏನ್ ಕರಿಬೇಕಾ ನಮ್ಮ ತಾತನ್ಗೆ? ಅಲ್ಕಣ ಜಗಳ ಮತ್ತೆ ಗಲಾಟೆನೂ ಮಾಡಿಲ್ಲ ಏನು ಇಲ್ಲ ಅಂತ ಹೇಳ್ತಿದ್ರ. ನಮ್ಮ ತಾತನ್ಗೆ ಯಾಕೆ ಕರಿಯಕ್ ಬಂದಿದ್ದೀರಾ? ಯಾಕಣ ಇವತ್ತು ಏನ್ ಕೆಲಸ ಆಗ್ಬೇಕಿತ್ತು ನಮ್ಮ ತಾತಿಂದ? ಏಯ್ ದೊಡ್ಡವ್ರು ಏನೋ ಮಾತಾಡೋಣಂತಾನ ನಿಮ್ ತಾತನ್ ಕರೆದ್ರೆ ಇದನ್ನ ಮಗನ ಮುಂದೆನೆ ಎಲ್ಲ ಹೇಳ್ಬೇಕೇನೋ ನಾನು. ಈಟುದ್ದ ಇದೆಯಾ ನೀನು? ಊರಿನ ವಿಚಾರ ಎಲ್ಲ ಹೇಳ್ಬೇಕಲ್ಲ ನಿನ್ಗೆ. ಕರ್ಕೊಂಬ ಹುಡಗ್ಲ ಇಲ್ಲಿ ನಿಮ್ ತಾತನ್ನ. ಈ ನನ್ನ ಮಗನ್ನ ತಾತನ್ ಕರ್ಕೊಂಬರ್ಲ ಅಂತ ಹೇಳಿರಿ ಇವನು ತಲಾಟೆ ಎಲ್ಲ ಮಾತಾಡ್ತಾನೆ ಇವನು. ಚಿಕ್ಕ ಮಕ್ಳಂಗ್ ಇರ್ಬೇಕು. ಅದು ಇದು ಕೇಳಬಾರ್ದು. ನಿಮ್ ತಾತನ್ ಕರ್ಕೊಂಬ ಹುಡ ಇಲ್ಲಿ ಮೊದ್ಲು. ಮಾತಾಡ್ತೀನಿ ಅದೇನಂತ. ಆಯ್ತು ಬಿಡೋಣ. ನಮ್ ತಾತನ್ ಕರ್ಕೊಂಡ್ ಬರ್ತೀನಿ ಒಳಕ್ಕೆ. ಟೀ ಕುಡಿತೈತೆ ತಡಿ. ಏನ್ ಜಗಣ ನೀನು? ಯಾರು ನಮ್ಮ ಅಣ್ಣ ಜಗಣ್ಣ ಒಳ್ಳೆಯವರು. ಯಾಕೆ ಕರಿಗ್ ಬಂದೆ ಅಣ್ಣ ಅಂತ ಕೇಳಿದ್ರೆ ಅದೇ ಬೈಯಕ್ಕೆ ಬರ್ತೀಯಪ್ಪ ನೀನಂತೂ. ಸರಿ ಕಣ ಆಯ್ತು ಬಿಡು. ಹೇಳಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ. ಏನಿಲ್ ಕಣ್ ಹೋಗ್ಲಾ ಪಾಪ ಸುಂದಿರ. ಏನಿಲ್ ಕಣವ್. ಇವತ್ತು ಕಾರಪ್ಪ ಅಲ್ವೆಲ್ಲ? ನಮ್ಮೂರದೆಲ್ಲ ಕಾರಪ್ಪ ಮಾಡಲ್ವೆಲ್ಲ. ಮನೇಲೂ ಮಾಡ್ತೀವಿ, ದೇವಸ್ಥಾನ ಹತ್ರ ಎಲ್ಲ ಮಾಡ್ತೀವಿ. ಹಂಗಾಗಿ ಅಲ್ಲಿ ದೇವಸ್ಥಾನ ಹತ್ರ ಎಲ್ಲಾದ್ರೂ ಸೊಪ್ಪೆಲ್ಲ ಕುಯ್ಕೊಂಬರ್ಬೇಕು, ಚಪ್ರ ಹಾಕ್ಬೇಕು, ಅಲ್ಲೆಲ್ಲ ರೆಡಿ ಮಾಡ್ಕೋಬೇಕು. ಹಂಗಾಗಿ ನಿಮ್ ತಾತಂಗೆ ಇಲ್ಲಿ ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ಹುಡುಗರಿಗೆಲ್ಲ ಹೇಳ್ಬಿಟ್ಟು ಊರವರೆಲ್ಲ ಒಂದ್ ಸ್ವಲ್ಪ ದೊಡ್ಡವರೆಲ್ಲ ಬಂದ್ಬಿಟ್ಟು ಅಲ್ಲೆಲ್ಲ ಕೆಲಸ ಮಾಡ್ಸೋದಿಕ್ಕೆ ರಂಗಜನೆ ಸರಿ ಎಲ್ಲಾರ್ಗು ಬೈದು ಒಂದ್ ಸ್ವಲ್ಪ ಗುಡ್ಗಾಕ್ಸಿ ಎಲ್ಲ ಕೆಲಸ ಮಾಡಿಸುತ್ತೆ. ಚಪ್ರ ಹಾಕ್ಸೋದಿರ್ಲಿ, ಹಂಗೆ ಬ್ಯಾಟೆ ಸೊಪ್ಪು ಬೇವಿನ ಸೊಪ್ಪೆಲ್ಲ ಕುಯ್ಕೊಂಬರೋದಿರ್ಲಿ, ತೋರಣ ಹಾಕ್ಸೋದಿರ್ಲಿ, ಎಲ್ಲ ಕೆಲಸ ಮಾಡಿಸುತ್ತೆ. ಹಂಗಾಗಿ ಗೌಡ್ರು ಹೇಳ್ ಕಳ್ಸಿರು ರಂಗಜನ್ ಕರ್ಕೊಂಬ ಇಲ್ಲಿ ಒಳಗಿಲ್ಲಿ ರಂಗಜ ಇದ್ರೇನೆ ಕೆಲಸ ಆಗೋದು ಅಂತ ಹೇಳಿರು. ಅದಕ್ಕೆ ನಾನು ಬಂದೆ ಕಣಪ್ಪ ನಿಮ್ ತಾತನ್ ಕೂತ್ಕೊಂಡು. ನೀನ್ ನೋಡಿದ್ರೆ ಆಸಾಮಿ ನೀನು ನಿಮ್ ತಾತನ್ ಕರಿಯಂಗೇ ಇಲ್ಲ. ನಿಮ್ ತಾತ ಒಳಗೆಯಿಂದ ಆಚೆ ಕಡೆ ಬರಂಗೂ ಇಲ್ಲ. ಅದ್ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಒಳಗಿಲ್ಲಿ ಕರ್ಕೊಂಬ ಒಳಗಿಲ್ಲಿ ನಿಮ್ ತಾತಂಗೆ. ಒಳಗೆ ಏನ್ ಮಾಡ್ತಾ ಇದ್ಲ ನಿಮ್ ತಾತ? ನಮ್ಮ ಅಜ್ಜಿ ಟೀ ಕಾಸು ಕೊಡ್ತು. ಟೀ ಕುಡಿತಾ ಕುಂತೈತೆ. ತಡಿ ಕರ್ಕೊಂಡ್ ಬರ್ತೀನಿ. ಅಲ್ಕಣ್ಣ ಇವತ್ತು ಕಾರಪ್ಪ ಅಲ್ವೇಣ ಇವತ್ತು? ಆಗ ನಾನು ಮರ್ತೆ ಬಿಟ್ಟಿಂಗಣ. ನಮ್ಮ ಮೋರಿ ನಮ್ಮ ಹಸ್ಗಳು ಎಲ್ಲಾದ್ರೂ ಇವತ್ತು ಮೈ ತೊಳಿಬೇಕು. ಮೈ ತೊಳೆದು ನಮ್ ತಾತ ಬಣ್ಣ ತಗೊಂಡ್ ಬರುತ್ತೆ. ಕೊಂಬಿಗೆಲ್ಲ ಕೋಡಿಗೆಲ್ಲ ಬಣ್ಣ ಹಚ್ಚಿ ಅರಶಿನ ಕುಂಕುಮ ಹೂವ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ. ನಮ್ಮ ಮನೇಲಿ ಇವತ್ತು ಪಾಯಸ ಅವೆಲ್ಲ ಮಾಡುತ್ತೆ ನಮ್ಮ ಅಜ್ಜಿ. ಮನೆ ಒಳಿಕೆ ಹಸನ ಕರ್ಕೊಂಡ್ ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ಬೇಕಣ್ಣ. ನಾನು ಮರ್ತೆ ಬಿಟ್ಟಿದ್ದೆ ಕಣ. ಒಳ್ಳೆ ಟೈಮಿಂಗ್ ನೆನ್ಪಾಡ್ದೆ ಹಂಗ. ತಡಿ ನಮ್ ತಾತನ್ ಕರ್ಕೊಂಡ್ ಬರ್ತೀನಿ ತಡಿ ಬೇಗ. ನಾನು ಮರ್ತೆ ಬಿಟ್ಟಿದ್ ಕಣ. ಎದ್ದಡ್ಕೆಲ್ಲ ಒಂದ್ ಸ್ವಲ್ಪ ನೀರ್ ಹಿಡಿದು ನಮ್ಮ ಮಸ ಎಲ್ಲ ತೊಳಿಬೇಕಿತ್ತು ಕಣ. ಮೈ ತೊಳಿಬೇಕಿತ್ತು ಹಸ್ಗಳಿಗೆಲ್ಲ. ನಿಮ್ಮ ಹಸ್ಗಳು ಮೈ ಎಲ್ಲ ತೊಳೆದ್ ಬಂದೇನು ನೀನಲ್ಲ ಆಚೆ? ನೋಡ ನಮ್ ಸುನಿಲನ್ನು ಅಬ್ಬಬ್ಬಬ್ಬಬ್ಬಬ್ಬ ಹಸ್ಗಳೆಲ್ಲ ಮೈ ತೊಳಿತೀಯಲ್ಲ ಪಾಪ ನೀನು. ನೋಡ್ದೇನಪ್ಪ.
ಈ ಸಣ್ಣ ಹುಡುಗಿರ ಒಂದ್ ಸ್ವಲ್ಪ ಜವಾಬ್ದಾರಿ ಈ ದೊಡ್ಡವ್ರಿಗಿಲ್ಲ ಕಣ್ಲ ಪಾಪ ನಮ್ಮೂರಲ್ಲಿ ಏನ್ ಮಾಡ್ತೀಯ ಆ ಇಲ್ಲ ಕಣೋ, ನಾನು ಇನ್ನು ಮೈ ತೊಳೆದಿಲ್ಲ, ಹಸ್ಗಳು ಮೈ ಎಲ್ಲ ತೊಳೆದು ಪೂಜೆ ಎಲ್ಲ ಮಾಡ್ಬೇಕಲ್ಲ, ಸಂಜೆ ಕಡೆಯಿಂದ ಪೂಜೆ ಮಾಡೋದಲ್ವಾ. ಹಂಗಾಗಿ ಆಮೇಲೆ ಇನ್ನು ನೀರ್ ಬೇರೆ ಬಿಟ್ಟಿಲ್ವಲ್ಲ ಟ್ಯಾಂಕಿಲಿ, ಮೋಟ್ರ್ ಲೈನು ತಡ ಮಾಡ್ಕೊಂಡ್ ಬಿಡ್ತಾರಂತೆ. ಹಂಗಾಗಿ ಮೋಟ್ರು ನೀರ್ ಬಿಟ್ಟಾದ್ಮೇಲೆ ಟ್ಯಾಂಕಿಲಿ ಒಂದ್ ಸ್ವಲ್ಪ ಡ್ರಮ್ನಲ್ಲೆಲ್ಲ ತುಂಬ್ಕೊಂಡು ಮೈ ತೊಳಿಬೇಕು. ಮೈ ಎಲ್ಲ ತೊಳೆದಾದ್ಮೇಲೆ ಸಂಜೆ ಕಡೆಯಿಂದ ಪೂಜೆ ಮಾಡೋದಲ್ವೆಲ್ಲ ಪಾಪ. ಆ ಅಣ್ಣ, ನಾನು ಮರ್ತೆ ಬಿಟ್ಟಿ ಕಣ. ನೀನ್ ಹೆಂಗ ಒಳ್ಳೆ ಟೈಮಿಗೆ ಬಂದ್ಬಿಟ್ಟು ನೆನ್ಪ್ ಮಾಡ್ದೆ ಕಣ. ಹೆಂಗ ನಮ್ಮ ಹಸ್ಗಳು ಮೈ ತೊಳಿಬೇಕು, ಬಣ್ಣ ಎಲ್ಲ ಹಚ್ಬೇಕು, ಅವಕ್ಕೆ ಕೋಡಿಗೆ ಕೊಂಬಿಗೆಲ್ಲ ಬಣ್ಣ ಎಲ್ಲ ಹಚ್ಚಿ ಚೆನ್ನಾಗ್ ಮೈ ಎಲ್ಲ ತೊಳೆದು ಅರಿಶಿನ ಕುಂಕುಮ ಹೂವ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ಬಿಟ್ಟು ನಮ್ಮ ಮನೆ ಒಳಕ್ಕೆ ಕರ್ಕೊಂಡ್ ಬಂದ್ಬಿಟ್ಟು ತಟ್ಟೆಲಿ ಬಾಳೆ ಎಲೆದೆಲ್ಲ ನಮ್ಮ ಮನೇಲಿ ಪಾಯಸ ಎಲ್ಲ ಮಾಡುತ್ತೆ ನಮ್ಮ ಅಜ್ಜಿ. ಪಾಯಸ, ಪಲಾರ, ಕೋಸಂಬರಿ, ಪಲ್ಯ ಎಲ್ಲಾನು ಮಾಡುತ್ತೆ, ಹಪ್ಳ ಬೋಂಡ ಎಲ್ಲ ಮಾಡುತ್ತೆ. ಕರ್ಕೊಂಡು ಹೋಗ್ಬಿಟ್ಟು ಒಳಗಡೆ ಪೂಜೆ ಮಾಡ್ಬಿಟ್ಟು ನಮ್ಮ ಮನೆ ಒಳಗೆ ಕರ್ಕೊಂಡು ಹೋಗ್ತೀವಿ ಇವತ್ತು ಹಸನ. ಕರ್ಕೊಂಡು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡ್ಬಿಟ್ಟು ಕೈ ಮುಗ್ದು ಆಶೀರ್ವಾದ ತಗೊಂಡು ಆಮೇಕಿಂದ ಇದ್ ಮಾಡೋದು ನಾವು. ಹಂಗ್ ಮಾಡ್ತೀವಿ ಕಣ. ನೀವ್ ಹೆಂಗ್ ಮಾಡ್ತೀರಾ? ಅಯ್ಯಲ್ಲ ಹುಡುಗ ನೋಡ್ದೇನ ಇವನು, ಅಬ್ಬಬ್ಬಬ್ಬಬ್ಬಬ್ಬ ಅಲ್ಬೋದಲ್ಲ. ನೀನ್ ಇನ್ನು 5ನೇ ಕ್ಲಾಸ್ 6ನೇ ಕ್ಲಾಸ್ ಹುಡುಗ ಕಡ್ಲ. ನಾನು ಹಂಗಾರೆ ನನ್ಗವೆಲ್ಲ ಗೊತ್ತಿಲ್ಲ ಅನ್ನು ಹಂಗಾರೆ. ನಾನು ಅವೆಲ್ಲ ಹಸ್ಗಳಿಗೆಲ್ಲ ಹಿಂಗೆಲ್ಲ ಮಾಡಲ್ಲ ಅನ್ಕೊಂಡಿದೀಯಲ್ಲ ಪಾಪ. ಓಹೋ, ಚೋಟ್ ಉದ್ದ ಇದೆಯಾ, ನನ್ಗೆ ಕೆಲ್ಸಕ್ಕೆ ಬರ್ತೀಯಲ್ಲೋ. ಎಲ್ಲಾರು ಹಂಗೆ ಮಾಡೋದು. ಇವಾಗ ನಾವು ಹಸ್ಗಳು ಸಾಕಿದೀವಿ, ನಾವು ಹಂಗೆ ಕಂಡ್ಲ ಮಾಡೋದು. ಹಸ್ಗಳಿಗೆ ಮೈ ಎಲ್ಲ ತೊಳೆದು ಬಣ್ಣ ಎಲ್ಲ ಹಚ್ಚಕ್ ಹೋಗ್ಬಾರ್ದು ಕಂಡ್ಲ ಪಾಪ ಲೇ. ಅವಕ್ಕೆ ಇನ್ಸ್ಪೆಕ್ಷನ್ ಆಗಂಗ ಏನಾರ ಆಗ್ಬಿಡುತ್ತೆ. ಡಾಕ್ಟರ್ ಎಲ್ಲ ಹೇಳ್ತಾರೆ ಹಂಗೆಲ್ಲ ಬಣ್ಣ ಗಿಣ್ಣ ಎಲ್ಲ ಬಳಿಕ್ ಹೋಗ್ಬಾರ್ದು ಹಸ್ಗಳಿಗೆ ಅಂತಾನು ಹೇಳ್ತಾರ ಕಡ್ಲೈ. ಅವೆಲ್ಲ ಹಚ್ಬಾರ್ದು, ಕೆಮಿಕಲ್ಲು. ಏನಂದ್ರೆ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ಬೇಕು ಅಷ್ಟೇ ಪಾಪ. ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿ ಹೂವ ಎಲ್ಲ ಇಟ್ಟು ಮನೆ ಒಳಗೆ ಕರ್ಕೊಂಡೋಗಿ, ನಮ್ಮ ಹಳೆ ಕಾಲ ಸಂಪ್ರದಾಯ ಅಲ್ವೆಲ್ಲ, ಮನೆ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಏನಾರು ಯಾಕ ಕೆಮ್ಕಂಡ್ಲ 2 ದಿವಸದಿಂದ ತಿನ್ಸಿ ಪ್ರಸಾದ ಎಲ್ಲ ತಿನ್ಸಿ ಆಮೇಲೆ ಪೂಜೆ ಮಾಡಿ ಆಶೀರ್ವಾದ ತಗೋಬೇಕು. ಎಲ್ಲಾರು ಹಂಗೆ ಮಾಡೋದು. ಓಹೋ, ಈ ನನ್ನ ಮಗ ನನಗ್ ಬೇರೆ ಹೇಳಕ್ ಬರ್ತಾನೆ. ನಾವು ಹಂಗೆ ಕಂಡ್ಲ ಪಾಪ ಮಾಡೋದು. ಏ ಪಾಪ, ಅದೆಷ್ಟೊತ್ತು ಮಾತಾಡ್ಕೊಂಡು ನಿಂತ್ಕೊಂತಿಲ್ಲ, ಒಡಗ್ಲ ನಿಮ್ ತಾತ ಕರ್ಕೊಂಬ ಇಲ್ಲಿ. ಏನ್ ಹುಡುಗ ಆಗಿದೆ ಏನೋ, ನೀನು ಹೇಳಿದೊಂದ್ ಮಾತು ಕೇಳಲ್ವಲ್ಲ. ಬಿಡಪ್ಪ ಅತ್ಲಾಗ, ಆಯ್ತು ನೀನ್ ಕರೀಲಿಲ್ಲ ಅಂದ್ರೆ ಪರವಾಗಿಲ್ಲ ಅತ್ಲಾಗಿ, ನಾನೇ ಕರಿತೀನಿ ಅತ್ಲಾಗಿ, ಇನ್ನೇನ್ ಮಾಡಕ್ ಆಗುತ್ತೆ ಅತ್ಲಾಗಿ. ನೀನ್ ಹುಡುಗ ಹೇಳಿದ ಮಾತು ಕೇಳಲ್ಲ ಕಣಪ್ಪ ನೀನು. ತಡಿ ಜಗಣಯ್ಯ, ಅದೇ ಹಾಕಿಂಗ್ ಅರ್ಜೆಂಟ್ ಮಾಡ್ತೀಯ? ಅಯ್ಯ 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 ಅಯ್ಯ, ಸುಮ್ ಕಿರಟ್ ಜಗಣ ನೀನು, ಹಂಗೆಲ್ಲ ಅರ್ಜೆಂಟ್ ಮಾಡ್ಬಾರ್ದು. ಅಲ್ಕಣ, ನೀನು ನನ್ನಷ್ಟು ಚಿಕ್ಕವನಿದ್ದ ನೋಡು, ಅವಾಗ್ಲಿಂದ ಹಿಂಗೆ ಅಲ್ಲ ಹಸ್ಗಳಿಗೆಲ್ಲ ನೀವು ಪೂಜೆ ಮಾಡ್ತಿದ್ರಾ? ಲೇ ಸುಧೀರ, ಲೇ ನೀನು ಗೊತ್ತಿಲ್ ಕಣೋ ಇನ್ನು. ಅಯ್ಯೋ ನಿನ್ನ, ನಮ್ ತಾತ ನಮ್ ಮುತ್ತಾತನ ಕಾಲದಲ್ಲೆಲ್ಲ ಹಸ್ಗಳಿಗೆ ಅಬ್ಬಬ್ಬಬ್ಬ ಒಂದೊಂದು ಓರಿ ಇದ್ದು ಹೆಂಗಿರ್ತಿತ್ತು ಗೊತ್ತಿಲ್ಲ. ಅವು ಬರೀ ಒಂದೊಂದು ಕಾಲಿಟ್ರೆ ಜಲ್ 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 ಅಂತ ಶಬ್ದ ಬರೋದು, ಹಂಗೇನೆ ಅಷ್ಟು ಚೆನ್ನಾಗಿದ್ದು. ಈ ಟೈಮಲ್ಲಿ ಕಾರ ಹಬ್ಬದ ಟೈಮಲ್ಲಿ ಅಂತೂ ಹಸ್ಗಳಿಗೆ ಒಳ್ಳೆ ಇದಕ್ ರೆಡಿ ಮಾಡಂಗ್ ಮಾಡ್ತಿದ್ದು ಕಣ್ಲ ಪಾಪ. ಯಜಮಾನ ಕಾಣವು ಹಸ್ಗಳಾಗ್ಲಿ ಓರಿ ಕರಗಳಾಗ್ಲಿ ಹೆಂಗಿದ್ದು ಗೊತ್ತೇನ ಪಾಪ. ಅವಾಗೆಲ್ಲ ಹಂಗೆ ಕಂಡ್ಲ ಪಾಪ. ಇವಾಗ ಅಂದ್ರೆ ಒಂದ್ ಸ್ವಲ್ಪ ಟ್ಯಾಕ್ಟ್ರಿಗಳು ಅವು ಇವು ಬಂದಾವೆ, ಹೊಲ ಉಳುಮೆ ಮಾಡೋದಕ್ಕೆಲ್ಲ ಇದು ಮಾಡ್ತಿದ್ದಾರೆ. ಮೊದ್ಲೆಲ್ಲ ಹಸ್ಗಳೇ ಇರ್ತಿರೋದ್ವೆಲ್ಲ. ಈಗ ಹೊಲದ್ದು ಕೆಲಸ ಮಾಡೋದಕ್ಕಾಗ್ಲಿ, ಕಣದ ಕೆಲಸ ಮಾಡೋದಕ್ಕಾಗ್ಲಿ, ಹೊಲಕ್ಕೆ ಉಕ್ಕಿ ಹೊಡಿಬೇಕಂದ್ರು, ಬೇಸಾಯ ಮಾಡ್ಬೇಕಂದ್ರು ಪ್ರತಿ ಒಂದಕ್ಕೂ ಹಸ್ಗಳೇ ಓರಿನೇ ಬೇಕಿತ್ತಲ್ವೆಲ್ಲ ಪಾಪ. ಹಂಗಾಗಿ ಬಲು ಚೆನ್ನಾಗ್ ಮಾಡ್ತಿದ್ರು ಕಣೋ. ಜಾಸ್ತಿನೂ ಸಾಕ್ತಿದ್ರು ಅವಾಗೆಲ್ಲ. ಇವಾಗ ಒಂದ್ ಸ್ವಲ್ಪ ಏನಂದ್ರೆ ಹಸ್ಗಳು ಸಾಕೋರು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ. ಸಾಕಿದ್ರು ಇನ್ನೇನು ವ್ಯವಸಾಯ ಮಾಡೋದಕ್ಕೆ ಇನ್ನೇನು ಸಾಕ್ತಿಲ್ ಕಣ್ಲ ಪಾಪ. ಅದೇ ಈ ಸೀಮೆ ಹಸ್ಗಳು, ಜರ್ಸಿ, ಎಚ್.ಎಫ್ ಈ ಹಸ್ಗಳು ಕಟ್ಕೊಂಡು ಹೈನುಗಾರಿಕೆ, ಹಾಲ್ ಕರಿಯಕ್ಕೆ, ಹಾಲ್ ಹಾಕಕ್ಕೆ ಅಷ್ಟೇ, ಅಷ್ಟಕ್ ಮಾತ್ರ ಸಾಕ್ತಿದ್ದಾರೆ. ಬಿಟ್ರೆ ಇನ್ನೇನು ವ್ಯವಸಾಯ ಮಾಡೋದಕ್ಕೇನು ಸಾಕ್ತಿಲ್ಲ ಕಣಿ ಹೇಳು. ಅಪರೂಪ ಇವಾಗೆಲ್ಲ ಓರಿ ಹಸಗಳೆಲ್ಲ ಸಾಕೋದು ಅವೆಲ್ಲ ಕಡಿಮೆ ಆಗ್ಬಿಟ್ಟೈತ್ ಕಣ್ಲ ಪಾಪ. ಅಂದ್ರೆ ನಮ್ ಪುರಾತನ ಕಾಲದಿಂದಲೂ, ನಮ್ ತಾತ ಮುತ್ತಾತನ ಕಾಲದಿಂದಲೂ ದೇವ್ರಂಗೇನೆ ಪೂಜೆ ಮಾಡ್ತೀವಿ. ನಮ್ಮ ಹಸ್ಗಳೆಲ್ಲ ನಾವ್ ಸಾಕಿರೋ ಹಸ್ಗಳಿಗೇನೆ ದೇವ್ರ ಅಂದ್ಕೊಂಡು ಬಸವಣ್ಣ ಅಲ್ವೆಲ್ಲ ಪಾಪ. ಹಂಗಾಗಿ ಪೂಜೆ ಮಾಡ್ಬೇಕು ಅವಕ್ಕೆ. ಪೂಜೆ ಎಲ್ಲ ಮಾಡ್ಬಿಟ್ಟು ಆಶೀರ್ವಾದ ಎಲ್ಲ ತಗೋಬೇಕು. ಹಂಗಾಗಿ ಕಾರ ಹಬ್ಬದ ದಿವಸ ಮಾಮೂಲಿ ಮಾಡ್ತೀವಿ ನಾವು. ಸರಿ ಕಣ, ಆಯ್ತು. ಹಂಗಾರೆ ನೀವು ಮೊದ್ಲಿಂದನೇ ಎಲ್ಲ ಪೂಜೆ ಮಾಡ್ತಿದ್ರಾ ಎಲ್ಲಾರು? ಅಲ್ಕಣ್ಣ, ನಮ್ ತಾತ ನಮ್ಮ ಅಪ್ಪಯ್ಯ ಅವರೆಲ್ಲಾರು ಹಿಂಗೆ ಪೂಜೆ ಮಾಡ್ತಿದ್ರಣ್ಣ. ನೀವು ಚಿಕ್ಕವರಿದ್ದಾಗೆಲ್ಲ ನೀವು ನನಗೆ ಪೂಜೆ ಮಾಡ್ತಿದ್ರೋ ಏನೋ ನಿಮ್ಮ ಅಪ್ಪಯ್ಯ ಮಾತ್ರ ಮಾಡ್ತಿದ್ರ? ಇದೆಲ್ಲ ಪಾಪ ಬೆಳಗ್ಗೆ ಒಳ್ಳೆ ತಲೆ ತಿಂತಿದ್ಯಾ ಕಡ್ಲ. ನಾನು ಹೋಗಿ ಈಟೋತರ್ಗೂ ಇದ್ಬಿಟ್ಟು ನಿನ್ ಮುಂದೆ ನಾನ್ ಸಿಗಾಕಂಡಲ್ಲ ನಿನ್ ಮಾತ್ರ. ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ ಸರಿಯಾಗಿ. ತಲೆ ತಿನ್ಬೇಡ್ಕಡ್ಲ ಪಾಪ.
ನನಗೂ ನಿನ್ನಗೆ ಕಂಡ. ಹಸ್ಗಳು ಈ ಕರುಗಳು ಅಂದ್ರೆ ಸಾಕೋದು, ಅವುಗಳಿಗೆ ಮೇವು ಕೊಡೋದು, ಅವುಗಳಿಗೆ ಮೇವು ತಿನ್ಸೋದು, ಹೊಲದ ಕಡೆ ತೋಟದ ಕಡೆ ಮೇವ್ ತಿನ್ಸ ಕಟಾಕ್ ಬರಕ್ ಹೋಗೋದು, ಹಿಂಗೆಲ್ಲ ಅಂದ್ರೆ ನನಗೂ ಬಲು ಖುಷಿ ನಿನ್ನಂಗೆನೆ. ಹಂಗಾಗಿ ನಿನ್ನಂಗೆನೆ ಎಲ್ಲಾರು ಚಿಕ್ಕ ಮಕ್ಳಲ್ಲಿ ಇದ್ದಾಗೆಲ್ಲ ಹಸ್ಗಳು ಅಂದ್ರೆ ಬಲು ಖುಷಿ ಕಂಡ ಪಾಪ. ಅದ್ರಲ್ಲೂ ಈ ನಾಟಿ ಹಸದ್ ಕರುಗಳು ನೋಡಕ್ಕೆ ಒಂಥರ ಬಲು ಖುಷಿ ನಮ್ಗಂತೂ ಚಿಕ್ಕವ್ರಿದ್ದಾಗ. ಕುಡ್ದಾಡ್ಕೊಂಡ್ ಆಟ ಆಡ್ಕೊಂಡ್ ಹೋಗ್ತಾವ್ ನೋಡವು. ಅಯ್ಯೋ 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 ಅಯ್ಯೋ, ಅವೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು. ನಮ್ಮನೆಲ್ಲಂತೂ ನಾನ್ ಚಿಕ್ಕವನಿದ್ದಾಗ ಈ ಹಸ ಕರ ಎಲ್ಲ ಆಗ್ತಿತ್ತು ನೋಡು. ಅವಾಗ ಗಿಣ್ಣಾಲಂತೆ ಗಿಣ್ಣ ಎಲ್ಲ ಮಾಡ್ಕೊಡೋದು ನಮ್ಮಮ್ಮ. ತುಪ್ಪ ಬೆಣ್ಣೆ ಅಂತೂ ಯಾವಾಗ್ಲೂ ನಮ್ಮ ಮನೆ ತುಂಬಾ ಇರೋದ್ ಕಣ್ಲ ಪಾಪ. ಯಾವಾಗ ನೋಡು ಮೊಸರು ಬೆಣ್ಣೆ ತುಪ್ಪ ಹಾಲು, ಅವೆಲ್ಲ ಯಾವಾಗ್ಲೂ ಇರೋದು. ಇವಾಗ ಅಂದ್ರೆ ಇನ್ಯಾರ ಸಾಕೋರಿದ್ದಾರೆ. ನಾನಂದ್ರೆ ನನಗೊಂಥರ ನಿನ್ನಂಗೇನೆ ನನಗೆ ಖುಷಿ. ಹಸುಗಳಂದ್ರೆ ಬಲು ಖುಷಿ. ನಮ್ಮ ಅಪ್ಪಯ್ಯ ನಮ್ಮ ತಾತ ಎಲ್ಲ ಸಾಕ್ತಿದ್ರು ನೋಡು, ಹಂಗಾಗಿ ನಾನು ಸಾಕಿದೀನಿ ಅಷ್ಟೇ. ಒಳಗಿಲ್ಲಿ ನಿಮ್ ತಾತಂಗರ್ಗ ಬಾ, ಒಳಗಿಲ್ಲಿ ತಲೆ ತಿನ್ಬೇಡ ನಂದು. ಈ ಅಣ್ಣಂಗೆ ಏನೇನ ಕೇಳೋಣ ಅನ್ಕೊಂಡೆ. ಹೋದ್ಸಲಿ ಹಸ್ಗಳಿಗೆಲ್ಲ ಅವ್ರದ್ದು ಓರಿ ಇತ್ತು ನೋಡು. ಓರಿ ಹಸ್ಗಳಿಗೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿತ್ತು ಅಂದ್ರೆ ಕಾರಬ್ಬಕ್ಕೆ ನೋಡಕ್ಕೆ ಒಂಥರ ಖುಷಿ ಆಗಿತ್ತು. ಕೊಂಬುಗಳಿಗೆಲ್ಲ ಕೋಡ್ಗಳಿಗೆಲ್ಲ ಬಣ್ಣ ಎಲ್ಲ ಹಾಕ್ಬಿಟ್ಟು ಟೇಪ್ ಎಲ್ಲ ಸುತ್ತಿ ಮಿಂಚು ಎಲ್ಲ ಹಾಕಿ ಹೂವಿನ ಹಾರ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಸಕ್ಕತ್ತಾಗಿ ಅಲಂಕಾರ ಮಾಡಿತ್ತು. ನೋಡಕ್ಕೆ ಎರಡು ಕಣಸಾಲ್ದು. ನಾನು ಈ ವರ್ಷ ಮಾಡೋಣ ಅಂತ ಕೇಳೋಣ ಅಂದ್ರೆ ಇವಣ್ಣಂಗೆ ಹೇಳಕ್ಕೆ ಹೇಳ್ತೈತೆ ಅಕ್ಕ. ಅರ್ಜೆಂಟ್ ಮೇಲೆ ಅರ್ಜೆಂಟ್ ಮಾಡ್ತೈತೆ. ನೋಡಂತಡಿ ನಮ್ ತಾತನ್ ಕೇಳ್ತೀನಿ. ನಮ್ ತಾತನ ಹತ್ರ ಹೋಗ್ಬಿಟ್ಟು ಇವತ್ತು ಏನಿಲ್ಲ ಅಂಗಡಿ ತವ ಹೋಗ್ಬಿಟ್ಟು ಗಿರಿಶಣ್ಣನ ಅಂಗಡಿಲಿ ಎಲ್ಲ ಮಿಂಚೆಲ್ಲ ತಗೊಂಬಂದಿರುತ್ತೆ. ಮಿಂಚು ಟೇಪು ಬಣ್ಣ ಎಲ್ಲ ತಗೊಂಬಂದಿರುತ್ತೆ. ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ನಮ್ಮ ಹಸ್ಗಳಿಗೆ ಇವತ್ತು ಅಲಂಕಾರ ಮಾಡ್ಬಿಡದೆ. ಹೆಂಗ್ ಮಾಡ್ತೀನಿ ಅಂದ್ರೆ ನಮ್ಮ ಹಸ್ಗಳಿಗೆ ಅಲಂಕಾರ ನೋಡಕ್ಕೆ ಎರಡು ಕಣ್ಣು ಸಾಲದು ಹಂಗ್ ಮಾಡ್ತೀನಿ ಇವತ್ತು. ಲೇ ಪಾಪ ಸುದಿನ, ಏನಂದ ಮಾಡ್ತಿದ್ಯಾ ಅಲ್ಲಿ ನಿನ್ಕೊಂಡು? ಕರಿಯೋ ನಿಮ್ ತಾತನ್ನು. ಈ ಹುಡ್ಗ ನೋಡು ಅಲ್ಲಿ ಬೇರೆ ನಿನ್ಕೊಂಡು ಏನೋ ಮಾಡ್ತಿರಂಗಿದಾನೆ. ಕರಿಲಾ ಪಾಪ ಅರ್ಜೆಂಟು. ಕರಿತೀನಿ ಕಣ್ ತಡಿಯೋಣ. ಏನ್ ಹಂಗ ಅರ್ಜೆಂಟ್ ಮಾಡ್ತೀಯಪ್ಪ ನೀನಂತೂ. ನಿಂತಿತ್ತಾವ್ ನಿನ್ಕೊಂಡು ನೋಡೋಣ ಒಂದ್ ಗಳಿಗೆ. ಏನೋ ಒಂದ್ ಕೇಳೋಣ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ಏನ್ ಅರ್ಜೆಂಟ್ ಮಾಡ್ತೀಯ? ತಡಿ, ನಮ್ ತಾತ ಎತ್ಲಾಗ ಏನು ಆಗಲ್ಲ. ಕರಿತೀನಿ. ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯ ನೀನು? ನಿಂತಿತ್ತಾವ್ ನಿನ್ಕೊಂಡು ನೋಡೋಣ ಒಂದ್ ಗಳಿಗೆ ನೀನು. ರೇ ನೋಡ್ದೇನ ಇವನು ಮಾತಾಡೋದು? ಇವನು ಈಟುದ್ದ ಇದಾರೆ, ಚೋಟುದ್ದ ನನ್ನ ಮಗ ಇವನು. ಹೆಂಗ್ ಬೇಕು ಹಂಗೆ ಮಾತಾಡ್ತೀಯಲ್ಲ ಪಾಪ. ಲೈ ಹಂಗೆಲ್ಲ ಮಾತಾಡ್ಬಾರ್ದು. ಕರಿಲ್ಲ ನಿಮ್ ತಾತಂಗೆ ಮೊದ್ಲು. ನನ್ಗೆ ಅದಕ್ಕೆ ಕಳ್ಳ ಬೇಜಾರಾಗೋದು ನಿಮ್ ಅಂತಾವ್ ಬರೋದಕ್ಕೆ. ಆ ರಂಗಜ್ಜ ಗೌರಜ್ಜಿ ಆ ಕುಮಾರಣ್ಣ ಸರೋಜಮ್ಮ ಅದೇನ್ ಬೆಲೆ ಕೊಡ್ತಾರಲ್ಲ ಪಾಪ. ನೀನ್ ಇದೆಯಾ, ನೀ ನನ್ ಮಗ ನೀನು. ಏನ್ ಹುಡ್ಗ ಆಗಿದೆ ಏನ್ ಅತ್ಲಾಗಿ ಕರೀಲಲೇ ಪಾಪ. ಅದೇ ಈ ತಾತ ಏನ್ ಮಾಡ್ತಾ ಇದ್ದ ಏನಪ್ಪ ಒಳಿಕೆ? ಎಷ್ಟು ಸಲ ಕೂತ್ಕೊಂಡು ನೀನು ಆಚೆ ಕಡೆ ಹೊರಡಂಗೆ ಇಲ್ಲ ಈ ತಾತ. ಅದೇ ಬಾರದಿ ಇಲ್ಲಿ ಒಳಿಕೆ. ಅವಣ್ಣ ಬಂದದ್ ಬಾಯ್ಲಿ, ಆ ಜಗಣ ಇಲ್ಲಿ ಅಲ್ಬೋದಲ್ಲ ಪಾಪ ಸುಮ್ನಿಲ್ಲ. ಒಳಿಕೆ ಎಲ್ಲ ಮಾಡ್ತಿದ್ದಾರೆ ನಿಮ್ ತಾತ ಅಜ್ಜಿ, ನಿಮ್ಮ ಅಪ್ಪಯ್ಯ, ನಿಮ್ಮ ಸರೋದಮ್ಮ ಎಲ್ಲ. ಯಾರು ಒಬ್ರು ಆಚೆ ಕಡೆ ಹೊಡಂಗಿಲ್ವಲ್ಲೋ. ಬರ್ತಾರ ಕಣ್ ತಡಿಯೋಣ. ನೀನ್ ಅದ್ಯಾಕಿಂಗ್ ಅರ್ಜೆಂಟ್ ಮಾಡ್ತೀಯ? ನಿನ್ಗೆ ಸಮಾಧಾನ ಇಲ್ಲಪ್ಪ. ಒಳಿಕೆ ನಮ್ ತಾತ ಟೀ ಕುಡಿತೈತಂತ ಹೇಳಿಲ್ವಾ ನಾನು? ಬರ್ತಾರ ಕಣ್ ತಡಿ, ಹಂಗ ಅರ್ಜೆಂಟ್ ಮಾಡ್ಬೇಡ ನೀನು. ಕಣಪ್ಪ ಆಯ್ತು, ಕರಿಯಪ್ಪ ಆಯ್ತು, ಏನೋ ತಪ್ಪಾಯ್ತು. ಪಾಪ ಜಗಣ್ಣ ಇದಾಕಲ್ಲ ಮಂತಾವ್ ಬಂದಿದೆ ಬೆಳಗ್ಗೆ. ನಾನು ನಮ್ಮ ಹುಡುಗ ಕೂಗ್ ಕಡ್ತಿದ್ನಲ್ಲ, ಇದೇನೋ ಆಯ್ತಪ್ಪ ಈ ಹುಡುಗ ಎದ್ದಾಡ್ಕೆಲ್ಲ ನೀನ್ ಹಿಂಗ್ ಕೂಗ್ ಕಡ್ತಿದ್ದಾನಂತ ಬಂದೆ ಕಣಪ್ಪ. ನೋಡಿರೆ ನೀನ್ ಬಂದ್ ನಿಂತಿದ್ಯಾ. ಯಾಕಲ್ಲ ಪಾಪ ಜಗಣ್ಣ, ಯಾಕೆ ಏನಾಯ್ತಲ್ಲ? ತಿರ್ಗಾ ಏನಾದ್ರು ನೀನು ನಿಂಗಣ್ಣ ಏನಾದ್ರು ಒಯ್ದಾಡ್ಕೊಂಡ್ರೆ ಏನ್ರ ನೀವು? ಏನ್ ಆಯ್ತು ಪಾಪ, ಬಾಯ್ ಬಿಡು. ಗೌರಜ್ಜಿ, ನಿನ್ಗೆ BP ಶುಗರ್ ಐತೆ, ಒಂದ್ರಿಟು ಸಮಾಧಾನದಿಂದ ಇರು. ಅದ್ಯಾಕೆ ಅಷ್ಟೊಂದು ಆತರ ಮಾಡ್ತೀಯ ನೀನು? ನಾವೇನು ಹಂಗೇನು ಜಗಳ ಈಗ್ಲ ಏನ್ ಮಾಡ್ಕೊಂಡಿಲ್ಲ. ನೆನ್ನೆ ಅಷ್ಟು ಚೆನ್ನಾಗಿ ಗೌಡ್ರದನು ರಂಗಜ್ಜ ಬಾಯಿ ಮಾತಲ್ಲಿ ಹೇಳಿ ಹೋಗಿದ್ದಾರೆ. ತಿರ್ಗಾದನು ನಾವ್ ಜಗಳ ಆಡಿದ್ರೆ ಏನು ನಮ್ಗೇನ್ ಜ್ಞಾನ ಇಲ್ಲ ಅನ್ಕೊಂಡಿದ್ಯಾ? ಏನಿಲ್ಲ, ಜಗಳ ಈಗ್ಲ ಏನಿಲ್ಲ ಕಣ್ಕರ ಗೌರಜ್ಜಿ. ಅದೇ ಇವತ್ತು ಖಾರ ಹಬ್ಬ ಅಲ್ವೇನ್ ಗೌರಜ್ಜಿ? ನೀನು ಮರ್ತ್ಕಿರ್ತೀಯ ಏನು ನೀನು? ಇವತ್ತು ಖಾರ ಹಬ್ಬ ಅಲ್ವಾ, ಅದಕ್ಕೆ ಎಲ್ಲ ರೆಡಿ ಮಾಡಿಸ್ಬೇಕು. ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ರೆಡಿ ಮಾಡಿಸ್ಬೇಕು. ಚಪ್ರ ಎಲ್ಲ ಹಾಕ್ಬಿಟ್ಟು ಆ ಬ್ಯಾಟೆ ಸೊಪ್ಪು ಬೇವಿನ ಸೊಪ್ಪು ಎಲ್ಲದನ್ನು ಕುಯ್ಕೊಂಬರ್ಬೇಕು, ಎಲ್ಲ ರೆಡಿ ಮಾಡಿಸ್ಬೇಕು ಅಲ್ಲೆಲ್ಲ. ಹಂಗಾಗಿ ಗೌಡ್ರು ಅಲ್ಲೆಲ್ಲ ರೆಡಿ ಮಾಡಿಸ್ಬೇಕು. ಊರವರೆಲ್ಲ ಬರ್ದು ಕೆಲಸ ಎಲ್ಲ ಮಾಡ್ತಿದ್ದಾರೆ. ಅದಕ್ಕೆ ರಂಗಜ್ಜಿಗೂ ಕರ್ಕೊಂಬ ಒಡಗ್ಲ ಪಾಪ. ಇಲ್ಲಿ ರಂಗಜನ ಸರಿ ಇವೆಲ್ಲ ಕೆಲಸ ಮಾಡ್ಸೋಕೆ, ದೇವ್ರ ಕಾರ್ಯ ಎಲ್ಲ ಮಾಡ್ಸೋದಕ್ಕೆ ಅಂದ್ರೆ ಅನುಭವ ಮನುಷ್ಯ, ಕರ್ಕೊಂಬ ಒಡಗಿಲ್ಲಿ ಅಂತ ಕಳ್ಸಿರು.
ನಾನು ರಂಗಜ್ಜಿ ಕರ್ಕೊಂಬರೋದಂತ ಬಂದ್ರೆ ಅಲ್ಲೇ ನಾನು ಬಂದು 1/4 ಗಂಟೆ ಮೇಲಾಯ್ತು ಕಣ್ಗವ್ರಜ್ಜಿ. ಓ ಎಷ್ಟು ಸಲ ಕೂಕೊಂಡ್ರು ಯಾರು ಆಚೆ ಕಡೆ ಹೊರಡಂಗಿಲ್ಲ. ಈ ಪುಣ್ಯಾತ್ಮ ಬಂದ ಕಣಜ್ಜಿ ನಿನ್ ಮೊಮ್ಮಗ. ಅಯ್ಯ 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 ನನ್ನ ತಲೆ ತಿಂದು ಮೆದ್ಲು ಕೈ ಹಾಕ್ಬಿಟ್ಟ ಇವನು. ಓ ಪುಣ್ಯಾತ್ಮ. ಓ ಆ ಸ್ಕೂಲ್ ಬಗ್ಗೆ ಅದು ಅಂತೆ ಇದಂತೆ ಹಂಗೆ ಹಿಂಗೆ ಮೇಲು ಕೆಳಗೆ. ಓ ಇನ್ನು ಕೇಳ್ತಿದ್ದ ಅಷ್ಟರಲ್ಲಿಂಗ ನೀನ್ ದೇವ್ರು ಬಂದಂಗ ಬಂದ್ಬಿಟ್ಟೆ ಕಣಮ್ಮ. ಓ ನನ್ಗಂತೂ ತಲೆ ಕೆಟ್ಟೋಗ್ಬಿಡ್ತು ನಿನ್ ಮೊಮ್ಮಗ ಕೇಳಿದ್ದಕ್ಕೆ. ಏ ಮೂಕಣ್ಣ ಪಾಪ, ಅವನಿಗೆ ಮೊದ್ಲಿಂದಾನು ಅಷ್ಟೇನೆ ಆ ಸ್ಕೂಲು ಈ ಕರ್ಗಳು ಅಂದ್ರೆ ಬರು ಇಷ್ಟ ನಮ್ಮ ಮೊಮ್ಮಗಂಗ್ ಮಾತ್ರ. ನಮ್ಮ ಹುಡುಗಂಗೆ ಸಖತ್ ಇಷ್ಟ ಕಣ ಪಾಪ. ಇವಾಗ್ಲೇ ಅಲ್ಕಣೋ ಹುಡ್ತಾಗ್ಲಿಂದಾನು ಅಷ್ಟೇನಿ, ಚಿಕ್ಕವನಿದ್ದ ನೋಡು ಅವಾಗ್ಲಿಂದಾನು ಅಷ್ಟೇನೆ. ಅವ್ರ ತಾತ ಒಂಚೂರು ಬಿಟ್ಟಿಲ್ಲ. ಅವ್ರ ತಾತನಂಗೆ ನೀನೇನು ಹಸ್ಗಳು ಕರ್ಗಳು ಅಂದ್ರೆ ಅಯ್ಯ 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 ಅಯ್ಯ. ಬಿಟ್ಬಿಟ್ರೆ ಅತ್ಲಾಗ ಹಸ್ಗಳ ಜೊತೆನೆ ಹೋಗ್ಬಿಟ್ಟು ಊಟ ತಿಂಡಿ ಎಲ್ಲ ಮಾಡ್ಕೊಂಡ್ ಬಂದ್ಬಿಡ್ತಾನೆ ನನ್ನ ಮಗ ಇವನು. ಅಷ್ಟು ಮುದ್ದಾಗಿ ಸಾಕಿದಾನೆ. ಅವುಗಳು ಅಷ್ಟೇ. ನಮ್ಮ ಹಸ್ಗಳು ಕರ್ಗಳೆಲ್ಲ ಇದಾವ್ ನೋಡು. ಅಬ್ಬಬ್ಬಬ್ಬ ಇವನು ಹೋಗ್ಬಿಟ್ರೆ ಆಯ್ತು. ಅದೆಷ್ಟು ಚೆನ್ನಾಗಿ ಇದು ಮಾಡ್ತಾವಂತೀಯ, ನೋಡಕ್ಕೆ 2 ಕಣ್ಣು ಸಾಲ್ದು ಕಂಡ ಪಾಪ. ಅಲ್ಲ ಕಣ್ಗವ್ರಜ್ಜಿ, ಸಾಕ್ ಪ್ರಾಣಿಗಳು ಅಲ್ವೇನಜ್ಜಿ ಅವು. ಅವಕ್ಕೆ ಮಾತು ಬರ್ದಲ್ಲಿ ಇರ್ಬೋದು ಮೂಕ್ ಪ್ರಾಣಿಗಳು. ಆದ್ರೆ ಅವು ಮನ್ಸುಗಳಿದಾವ್ ನೋಡು, ನಮ್ಕಿಂತ ಹೆಚ್ಚು ಮನುಷ್ಯ ಮನ್ಸ್ಗಿಂತ ಬಾಳ ಮೃದು ಸ್ವಭಾವದವು ಅವಂತೂನು. ಬಾಳ ಒಳ್ಳೆ ಮನ್ಸಿರ್ತವೆ. ಈಗ ಇವನು ಚೆನ್ನಾಗ್ ಮೇವೆಲ್ಲ ಹಾಕ್ತಾನೆ ಸಾಕ್ತಾನೆ, ಯಾವಾಗ್ಲೂನು ಅವಳ ಜೊತೆ ಇರ್ತಾವ ನೋಡು. ಹಂಗಾಗಿ ಇವನಂದ್ರೆ ಬಲು ಇಷ್ಟ ಅವಕ್ಕೆ. ಅಷ್ಟೇ, ಇನ್ನೇನಿಲ್ಲ. ಎತ್ಲಾಗೋಯ್ತು ರಂಗಜ್ಜ. ಅಜಯ್ ಕರ್ಕಂಬ ಹೋಗಜ್ಜಿ. ನೀವೆಲ್ಲ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಂಡ್ರ? ಹಸ್ಗಳೆಲ್ಲ ಮೈ ತೊಳಿಯೋದು ಎಲ್ಲ ರೆಡಿ ಆಗೈತಾ ಏನು? ಪಾಪ ಈಗ ನಮ್ಮ ಮನೇಲಿ ಇನ್ನು ನಮ್ಮ ಅಜ್ಜಂಗೆ ಏನು ಏನು ಇದೇ ಇಲ್ಲ ಕಣಿ. ಹೇಳು, ಒಂಚೂರು ಜ್ಞಾನ ಅನ್ನೋದಿಲ್ಲ. ತೋಟ ಒಂದ್ ಇಟ್ಕೊಂಡ್ಬಿಡುತ್ತೆ. ಮಾತೆತ್ತಿರೆ ತೋಟತಾ ಹೋಗ್ತೀನಿ, ಹೊಲತ್ತಾ ಹೋಗ್ತೀನಿ, ಗದ್ದೆ ತಾ ಹೋಗ್ತೀನಿ, ನೀರ್ ಬಿಡ ಬರ್ಬೇಕು, ಬರೀ ಇದ್ರಲ್ಲೇನೆ ಆಯ್ತು ಅವಜ್ಜ. ಬೆಳಿಗ್ಗೆ ಎದ್ದಡಿಕೆನೆ ಒಂದ್ ಸ್ವಲ್ಪ ನೀರ್ಗೀರ್ ಹಿಡಿದ್ಬಿಟ್ಟು ಹಸ್ಗಳು ಮೈ ತೊಳಿಯೋದಲ್ವೆಲ್ಲ ಪಾಪ. ನಾನು ಮರ್ತೋಗ್ಬಿಟ್ಟಿನಿ ಕಣಿ. ಹೇಳು, ಹಂಗೆ ಮಂತ ಒಂದ್ ಸ್ವಲ್ಪ ಬಂದು ಕುಯ್ಕೊಂಬಂದ್ಬಿಟ್ಟು ಆ ಬ್ಯಾಟೆ ಸೊಪ್ಪು ಹೆಂಗಿದ್ರು ತೋಟದ ಹತ್ರ ಹೋಗಿತ್ತು. ಹೋಗ್ಬಿಟ್ಟು ಹಂಗಿದ್ರೆ ಅತ್ಲಾಗಿಂದ ಬರ್ಬೇಕಾದ್ರೆ ಆ ಬ್ಯಾಟೆ ಸೊಪ್ಪು ಬೇವಿನ ಸೊಪ್ಪೆಲ್ಲ ಕುಯ್ಕೊಂಬರೋದಲ್ವಾ. ಇಲ್ಲಿ ಕಂಬಕ್ಕೆ ಹಂಗೇನೆ ಹಂಚಿಗೆಲ್ಲ ನೇತಾಕ್ಬೇಕು. ಇವತ್ತು ಕಾರಬ್ಬ ಅಂದ್ಮೇಲೆ ಇವೆಲ್ಲ ತೋರಣ ಎಲ್ಲ ಕಟ್ಬೇಕು. ಇವತ್ತಿನ ಜಾನಿಲ್ಲ ಕಡ್ಲೆ ಪಾಪ. ಹೋಗತ್ಲಾಗಿ ಹಿರೇ ಮನುಷ್ಯ ಅಂತ ಹಿರೇ ಮನುಷ್ಯ. ಇವತ್ತಿನ ಏನ್ ಜಾನಿಲ್ವಾ ಅಂತ ಏನು ಇವತ್ತು ಕಾರಬ್ಬ ಇರೋದೇ ಮರ್ತೋಗಿತ್ತ ಏನಪ್ಪ ಇವಜ್ಜ. ನಮ್ಮಜ್ಜಂಗುನು ವಯಸ್ಸಾಯ್ತು ನೋಡು, ಮರ್ತೋಗ್ಬಿಟ್ಟಿದ್ದು ಸಾಮಾನ್ಯಕ್ಕೆ. ಸುಮ್ಕಿರ್ಗವ್ರಜ್ಜಿ, ನೀನ್ ರಂಗಜ್ಜಂಗೆಲ್ಲ ರಂಗಜ್ಜ ಬಗ್ಗೆ ಎಲ್ಲ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಅವಜ್ಜಂಗ್ ಗೊತ್ತಿಲ್ದರೆ ಏನು ಏನಂದ್ರೆ ಅಮೆಗಿಮೆಗಿಂದ ಹೋಗಿ ಕುಯ್ಕೊಂಬರೋದಂತ ಸುಮ್ನಾಗೈತೆ. ಏನೋ ಕುಯ್ಕೊಂಬಂದ್ಬಿಟ್ಟು ಏನೋ ಹಸ್ಗಳು ಆ ಕಡೆ ಆ ಶೆಡ್ ಹತ್ರ ಏನಾರು ಹಸ್ಗಳು ಶೆಡ್ ಹತ್ರ ಏನಾರು ಇಟ್ಟೈತೆ ಏನೋ ಅಮೆಕಿಂದ ಹಾಕಿದ್ರೆ ಆಗುತ್ತಂತ, ನೇತಾಕಿದ್ರೆ ಆಗುತ್ತಂತ. ಸುಮ್ಕಿರು, ನಿನಗ್ ಗೊತ್ತಿಲ್ಲ. ಓಹೋ ರಂಗಜ್ಜ ಇವೆಲ್ಲ ಊರವ್ರಿಗಿಂತ ಮುಂಚೆ ಕೆಲಸ ಮಾಡ್ಕೊಳೋದು ನೀನು. ರಂಗಜ್ಜ ಬಗ್ಗೆ ಹೆಂಗೆಲ್ಲ ಹೇಳ್ಬೇಡ ನೀನು. ಅವಜ್ಜಂಗ್ ಗೊತ್ತಿಲ್ವಾ ಕಾರಬ್ಬ ಅಂತ ಇವತ್ತು? ಗೌರಜ್ಜಿ, ನಾನು ರಂಗಜ್ಜ ಕರಿತಿದ್ದೀನಿ. ನಿಮ್ ಹುಡ್ಗ ಬಂದ, ತಿರ್ಗಾ ನೀನು ಬಂದೆ. ಅವಜ್ಜ ಏನ ಬಾಚಿ ಕಡೆನೆ ಒಳ್ದಂಗಿಲ್ಲ. ಏನ್ ಮಾಡ್ತಿತ್ತು ಅವಜ್ಜ? ಬರ್ತಾರ ಕಣ್ ತಡಿಲ ಪಾಪ ನಿಮ್ ರಂಗಜ್ಜ. ಅದೇ ಆ ಕುಮಾರಣ್ಣನವರು ರಂಗಜ್ಜ ಏನೋ ಕೂತ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಮನೆ ಕಟ್ಸೋದ್ ವಿಚಾರ ಎಲ್ಲ ಮಾತಾಡ್ತಿದ್ರು. ಎದ್ದಡ್ಕೆಲ್ಲ ಅದು ಇದು ಮಾತಾಡ್ತಾರೆ. ಎಲ್ಲ ಮೋಲ್ಡಿಂಗ್ ಎಲ್ಲ ಆಯ್ತಲ್ಲ ಇವಾಗ. ತಿರ್ಗಾ ಮನೆ ಕಟ್ಸೋದು, ಅದೇನೇನೋ ಇಟ್ಕೆ ತಿರ್ಗಾ ಹಾಕಿಸ್ಬೇಕು, ಏನೇನಾದ್ರು ಕಾರ್ಪೆಂಟರ್ ಕರಿಬೇಕು, ಏನೇನೋ ಮಾತಾಡ್ತಿದ್ರು. ಹಂಗಾಗಿ ಒಂದ್ ಸ್ವಲ್ಪ ಮಾತಾಡ್ಕೊಂಡ್ ಕುಂತಿದ್ರು ಟೀ ಕುಡಿತಾ. ಕರ್ಕೊಂಬರ್ತೀವಿ ಕಣ್ತಡಿ ಪಾಪ. ಹೊಡಗಲ್ಲ ನಿಮ್ ತಾತನ್ ಕರ್ಕೊಂಬ ಇಲ್ಲಿ. ಯಾವಾಗಜ್ಜಿ ಅತ್ಲಾಗೆ ಈ ತಾತಂಗೆ ಎಷ್ಟು ಸಲ ಕೂಗಿರೋದು ಏನ್ ಆಚೆ ಕಡೆನೆ ಬರಂಗಿಲ್ಲ. ನಾನು ಎಷ್ಟು ಸಲ ಅಂತ ಕರಿಯಲ್ಲ. ಹೋಗ್ ಸುಮ್ಕೆ, ನನಗೂ ಸಾಕಾಗೋಯ್ತು. ನೋಡಿ ಈ ಹುಡುಗನ್ನ ಅಲ್ವದಲ್ಲ ಸುನಿಲ. ನೀನ್ ನೋಡಿದ್ರೆ ಹಸ್ಗಳಿಗೆಲ್ಲ ಅಲಂಕಾರ ಮಾಡ್ಬೇಕು, ಮಿಂಚ್ ಹಾಕ್ಬೇಕು, ಬಣ್ಣ ಹಾಕ್ಬೇಕು, ಹಸ್ಗಳು ಮೈ ತೊಳಿಬೇಕಂತ ಹೇಳ್ತಿದ್ದೆ. ಇವಾಗ್ಲೇ ಸಾಕಾಯ್ತಂತ ಹೇಳ್ತಿದ್ಯಲ್ಲೋ. ಒಡಗು ನಿಮ್ ತಾತ ಕರ್ಕೊಂಬೋ. ನಿಮ್ ತಾತ ಬಂದ್ರೆ ಅಲ್ವಲ್ಲ ನಿನ್ಗೆಲ್ಲ ದುಡ್ಡು ಗಿಡ್ಡೆಲ್ಲ ಕೊಟ್ಟು ಆ ಮಿಂಚು ಟೇಪ್ ಎಲ್ಲ ತರ್ಸೋದು, ಹಸ್ಗಳಿಗೆಲ್ಲ ರೆಡಿ ಮಾಡೋದಕ್ಕೆ, ಮೈ ತೊಳೆಯೋದಕ್ಕೆಲ್ಲ ಅದನ್ನು ನಿಮ್ ತಾತ ನಿಂತ ನಿನ್ ಜೊತೆ ಬರೋದು. ಮತ್ತೆ ನಿಮ್ ತಾತನ್ ಕರ್ಕೊಂಬ ಒಡಗ್ಲಾ. ಅಯ್ಯೋ, ನಾನು ಹಸ್ಗಳಿಗೆಲ್ಲ ರೆಡಿ ಮಾಡ್ಬೇಕು. ತಡಿ ನಮ್ ತಾತನ್ ಕರ್ಕೊಂಬರ್ತೀನಿ. ತಾತ, ಈ ಕಡೆ ಕೇಳಿಲ್ಲಿ, ಈ ಕಡೆ ತಿರುಗಿಲ್ಲಿ, ಈ ಕಡೆ ಕೇಳ್ತಾತ ಇಲ್ಲಿ. ಏನ್ ಮಾಡ್ತೈತ ಏನಪ್ಪ ಈ ತಾತ? ತಾತೋಯ್, ಅವಣ್ಣ ಜಗಣ ಬಂದೈತ್ ಬಾಯಿಲಿ ಏನೋ ಮಾತಾಡ್ಬೇಕಂತೆ, ದೇವಸ್ಥಾನ ಹತ್ರ ಹೋಗ್ಬೇಕಂತೆ ಬಾರ್ತಾತ ಇಲ್ಲಿ. ತಿರ್ಗಾ ನಿಮ್ಕೊಂಡ್ಬಿಟ್ಟು ಅಲ್ಲಿ ಏನ್ ಮಾಡ್ತಿದ್ಯಾ? ಟೀ ಎಲ್ಲ ಕುಡ್ದಾಯ್ತಲ್ಲ, ಬಾಯಿಲಿ ಆಚೆ ಕಡೆ ಇಲ್ಲಿ. ಪಾಪ ಜಗಣ್ಣ ನೋಡಿ ಬೇಜಾರ್ ಮಾಡ್ಕೊಳ್ತೈತೆ. ಎಷ್ಟು ಸಲ ಕೂಕರಿದ್ರು ಬರಂಗಿಲ್ಲ ನಿಮ್ ತಾತ ಅಂತ ಹೇಳ್ತೈತೆ. ಬಾಯಿಲಿ ಬಾಯಿಲಿ. ಬರುತ್ ಕಣ್ ತಡಿ ನಮ್ ತಾತ. ಇವಾಗಿನ ಹೇಳ್ ಬಂದಿದ್ದೀನಿ, ಬರ್ತಾರ ಕಣ್ ತಡಿಯೋಣ. ಜಗಣ್ಣ ಬಂದಾನೆ.
ಇದ್ಯಾಕಲ್ಲ ಪಾಪ ಜಗಣ್ಣ ಎತ್ತಡ್ಕಲ್ಲ ಮಂತಾವ್ ಬಂದಿದ್ಯಾ? ಹಾ, ಯಾಕೆ ಏನಾಯ್ತಲ್ಲ ಪಾಪ? ತಿರ್ಗಾ ಏನಾದ್ರು ಜಗಳ ಗಿಗಳ ಮಾಡ್ಕೊಂಡ್ರೆ ಏನ್ರ ನೀವು? ಹಾ ಜಗಣ್ಣ, ಯಾಕಲ್ಲ ಪಾಪ? ಯಾಕೆ ಏನಾಯ್ತಲ್ಲ? ಹಾ, ಏನು ಮಾತಾಡಂಗಿಲ್ವಲ್ಲ ಇವನು ಹುಡುಗು? ಇದ್ಯಾಕ ರಂಗಜ್ಜ ಹಿಂಗ್ ಹೇಳ್ತೀರಾ? ಓಟ್ ಉದ್ಲಕ್ಕೂ ಮನೆಯವರೆಲ್ಲ ಹಿಂಗೆ ಕೇಳ್ತೀರಪ್ಪ. ಆ ಹುಡ್ಗ ನಿಮ್ ಚಿಕ್ಕ ಹುಡ್ಗ ಸೇರಿ ಎಲ್ಲಾರು ಇದೇ ಮಾತಾಡ್ತಿರಲ್ಲ. ಏನ್ ಜಗಳ ಈಗ್ಲ ಮಾಡ್ಕೊಂಡ್ರ ಏನು ನೀನು ನಿಂಗಣ್ಣ ಅಂತ? ಏನು ಜಗಳ ಮಾಡ್ಕೊಂಡ ಅಲ್ಕಂಡ್ ರಂಗಜ್ಜ? ಎನ್ನೆ ಅಷ್ಟು ಮರ್ಯಾದೆಯಿಂದ ಇವಾಗ ನೀವ್ ಹೇಳಿದಿರಾ ನನ್ಗೂ ನಮ್ಮ ಅಣ್ಣ ಅನ್ನೋದು ಅಭಿಮಾನ ಇರಲ್ವಾ? ಏನೋ ಕೆಟ್ಗಳಿಗೆ ಯಾರೋ ಒಬ್ಬ ಬಂದ್ಬಿಟ್ಟು ಮಧ್ಯದಲ್ಲಿ ಹಿಂಗಿಂಗೆ ಇಬ್ರಾಳ್ಗುನು ಮಧ್ಯದಲ್ಲಿ ಕೆಟ್ಟದಾಗ ಹೇಳ್ಬಿಟ್ಟ. ಅವನು ಮಾತು ನೆಮ್ಕೊಂಡ್ಬಿಟ್ಟು ನಾನು ನಮ್ಮ ಅಣ್ಣಂಗೆಲ್ಲ ಹಿಂಗೆಲ್ಲ ಮಾತಾಡ್ಬಿಟ್ಟೆ. ಏನೋ ಇವಾಗ ತಪ್ಪಾಯ್ತು, ಅದು ಯಾಮಾರ್ಬಿಟ್ಟು ಹಂಗಂತ ಇವಾಗ ಯಾವಾಗ್ಲೂ ಜಗಳ ಆಡಕ್ ಆಗುತ್ತೆ ರಂಗಜ್ಜ? ಏನಿಲ್ಲ, ಹಂಗೇನಿಲ್ಲ. ಅಲ್ಕಂಡ್ ರಂಗಜ್ಜ, ಇವತ್ತು ಕಾರಬ್ಬ ಏನು ನೆನಪೈತ ಮರ್ತ್ಗಿರ್ತ ಹೋಗಿದ್ಯಾ ಏನು ನೀನು? ಆ ಇದೊಳ್ಳೆ ಸರಿ ಆಗೋಯ್ತು ಕಳ್ಳ ಜಗಣ್ಣ. ಅಲ್ವಲ್ಲ ಜಗಣ್ಣ, ಕಾರಬ್ಬ ಮರೀಕಾಗುತ್ತೆ ಅಲ್ಲ ಪಾಪ. ನಾವೇನ್ ಚಿಕ್ಕ ಮಕ್ಳ? ಅಬ್ಬಾ ಅಬ್ಬಾ, ನಮ್ ತಾತ ನಮ್ ಮುತ್ತಾತನ ಕಾಲದಿಂದ ಹಸ್ಗಳಿಗೆಲ್ಲ ಕಾರಬ್ಬ ಎಲ್ಲ ರೆಡಿ ಮಾಡ್ಬಿಟ್ಟು ಹಸ್ಗಳಿಗೆಲ್ಲ ಪೂಜೆ ಮಾಡೋದು ಪದ್ಧತಿ ಐತೆ. ದೇವ್ರ ಪೂಜೆ ಎಲ್ಲ ಮಾಡಿ ದೇವಸ್ಥಾನ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡ್ಸೋದವೆಲ್ಲ. ಅಂತದ್ರಲ್ಲಿ ಕಾರಬ್ಬ ಐತೆ ಮರ್ತ್ ಬಿಟ್ಟೇನ್ ರಂಗಜ್ಜ ಅಂತ ಕೇಳ್ತಿದ್ಯಲ್ಲ? ಲೆಕ್ಕ ಹಾಕು ನೀನು. ಅದ್ಯಾಕ್ಲ ಪಾಪ ಹಿಂಗ್ ಕೇಳ್ತಿದ್ದೆ ಇವತ್ತು? ಯಾವತ್ತು ಇಲ್ದರವನು ಯಾಕೇನಾಯ್ತಲ್ಲ? ಏನ್ ಇರ್ಕಂಡ್ ರಂಗಜ್ಜ, ಅದೇ ನಿನ್ಗೆ ಇಷ್ಟು ಸಲ ಕೂಕೊಂಡ್ರು ಏನ್ ಆಚೆ ಕಡೆನೆ ಹೊರಡಂಗಿಲ್ವಲ್ಲ ಅದಕ್ಕಪ್ಪ. ಇಷ್ಟೊತ್ತಿಗೆ ಒಂದ್ ಸ್ವಲ್ಪ ಬ್ಯಾಟೆ ಸೊಪ್ಪು, ಬೇವಿನ ಸೊಪ್ಪು, ಆ ಹೂವ ಹೂವು ಎಲ್ಲ ಕುಯ್ಕೊಂಬಂದ್ಬಿಟ್ಟು ತೋರಣ ಎಲ್ಲ ಹಾಕ್ತಿದ್ದಲ್ಲ ಮನೆಗೆ. ಏನ್ ಇವತ್ತು ಹೋಗಿಲ್ವಾ? ಅದಕ್ಕೇಂದನೆ ಕೇಳದ್ನಪ್ಪ. ಹಂಗೇಂದ್ರೆ ಗೌಡ್ರು ಬೇರೆ ಕರೆ ಹೇಳಿರು, ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ಬರ್ಬೇಕಂತೆ ಅರ್ಜೆಂಟ್ ಆಗಿ. ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ಚಪ್ರ ಎಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದಾರೆ. ಸೊಪ್ಪು ಕುಯ್ಕೊಂಬಂದಿಲ್ಲ, ಏನಿಲ್ಲ. ಇನ್ನು ಎಲ್ಲಾರನು ಕೇಳ್ತಿದ್ರು, ರಂಗಜ್ಜ ಎತ್ಲಾಗೋಯ್ತು ಅಂತ. ನಿಂಗಣ್ಣ ಅವ್ರು ಇವ್ರು ಎಲ್ಲ ಕೇಳ್ತಿದ್ರು. ಹಂಗಾಗಿ ನಾನು ಗೌಡ್ರು ಇದ್ದವ್ರು ಒಡಗಲ ಪಾಪ ಇಲ್ಲಿ ಮೊದ್ಲು ರಂಗಜ್ಜ ಕರ್ಕೊಂಬ ಇಲ್ಲ ಒಡಗಿಲ್ಲ ದೇವಸ್ಥಾನ ಹತ್ರ, ಅವ್ರಿದ್ರೇನೆ ಸರಿ ಅಂತ ಹೇಳಿರು. ಹಂಗಾಗಿ ಹುಡ್ಕೊಂಬಂದೆ ಕಣಪ್ಪ. ನಿನಗೆ ಎಷ್ಟು ಸಲ ಕೂಕೊಂಡ್ರು ನೀನ್ ಏನ್ ಆಚೆ ಕಡೆ ಹೊರಡಂಗೆ ಇಲ್ಲ, ಏನಿಲ್ಲ. ಮೊದ್ಲು ಕೂಕೊಂಡ್ರೆ ನಿಮ್ಮ ಮೊಮ್ಮಗ ಬಂದ, ಆಮೇಕಿಂದ ಗೌರಜ್ಜಿ ಬಂತು, ನೀನು ಕಡೆಗೆ ಬರ್ತಿದ್ಯಲ್ಲಪ್ಪ. ನಾನು ಬಂದಲ್ಲೇ ಅರ್ಧ ಗಂಟೆ ಮೇಲಾಯ್ತು ಕಣ್ ರಂಗಜ್ಜು. ಬಾ ಹೋಗೋಣ ಬೇಗ ಅರ್ಜೆಂಟ್ ಆಗಿ. ಇಲ್ಲ ಪಾಪ, ಗೌಡ್ರು ಕರಿತಿದ್ರ? ಬರೋಣ. ಇನ್ನೇನು ನಮ್ದಿನ್ನೇನ್ ಕೆಲ್ಸ ಆಯ್ತಲ್ಲ ಪಾಪ ಅಲ್ಲಿ ದೇವಸ್ಥಾನ ಹತ್ರ. ಇನ್ನೇನು ಎಲ್ಲ ಹುಡುಗರುಗಳು ಚೆನ್ನಾಗಿ ಊರು ಹುಡುಗರೆಲ್ಲ ಇರ್ತಾರೆ, ಎಲ್ಲ ಮಾಡ್ತಾರೆ ಚಪ್ರ ಎಲ್ಲ ಹಾಕೋದು. ನಮ್ಗ ಅವೆಲ್ಲ ಮಾಡಕ್ಕಾಗಲ್ಲ, ಆರೆ ಎತ್ತಕ್ಕಾಗಲ್ಲ, ಅವೆಲ್ಲ ಮಾಡಕ್ಕಾಗಲ್ಲ. ಹುಡುಗರೆಲ್ಲ ಮಾಡ್ತಾರೆ. ಏನಂದ್ರೆ ಹಿರೇ ಮನುಷ್ಯಗಳು ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕು. ಒಪ್ಕೊಂತೀನಿ, ಬರ್ತೀನಿ ಕಣ್ ನಡಿಯಪ್ಪ. ಒಂದ್ ಸ್ವಲ್ಪ ನನಗೂ ಯಾಕ ನೆನ್ನೆಯಿಂದ ಸಾಕಾಗಂಗ ಆಗೈತು. ಸೊಪ್ಪೆಲ್ಲ ಕುಯ್ಕೊಂಬಂದ್ರೆ ಆಗುತ್ತೆ, ನಡಿ ಬರ್ತೀನಿ ಕಣ್ ನಡಿ. ಇದ್ಯಾಕ ರಂಗಜ್ಜಿ ಇವತ್ತು ಹಿಂಗ್ ಹೇಳ್ತಿದ್ಯೋ? ಬರ್ತೀನಿ ಕಣ್ ನಡ್ಲಾ ಪಾಪ ಅಂತಾನು ಹೇಳ್ತಿಲ್ಲ, ಏನಿಲ್ಲ. ಯಾಕಾರ ಬೇಜಾರ್ ಗೀಜಾರ್ ಆಗಿದ್ಯಾ ಏನಪ್ಪು? ಬಾರ್ ರಂಗಜ್ಜು, ನೀನ್ ಇಲ್ಲ ಅಂದ್ರೆ ಅಲ್ಲಿ ಸರಿ ಆಗಲ್ ಕಣ್. ಬಾರ್ ರಂಗಜ್ಜ. ಅಲ್ಕಂಡ್ ರಂಗಜ್ಜ, ನಾನು ನೀನು ಗೌಡ್ರು ಶಂಕರಜ್ಜ ಏನಾರು ಸಿಕ್ಕಿರೆ ಆ ಹುಡುಗರೆಲ್ಲ ಕೆಲಸ ಮಾಡಿಸ್ಕೊಂತಿರ್ತಾರ. ಬಾ, ನಾವೊಂದ್ ಸ್ವಲ್ಪ ಹೋಗ್ಬಿಟ್ಟು ಸೊಪ್ಪು ಗಿಪ್ಪು ಏನಾರು ಕುಯ್ಕೊಂಬರದ. ಅದಕ್ಕೆ ಹೇಳ್ತಿರೋದು, ಬಾರ್ ರಂಗಜ್ಜ ಹೋಗೋಣ. ಏನು ಆಗಲ್ಲ. ಅಲ್ಕಂಡ್ ರಂಗಜ್ಜ, ನೀನು ಎಲ್ಲಕ್ಕಿಂತ ಮುಂಚೆ ನಿನ್ಕೊಂಡ್ಬಿಟ್ಟು ನೀನು ಹಿರೇ ಮನುಷ್ಯ, ನೀನು ಕೆಲಸ ಮಾಡಿಸ್ತಲ್ಲ ನೀನು. ನಡಿಲ್ಲ ಪಾಪ ಬರ್ತೀನಂತ ಹೇಳ್ತಿದ್ಯಲ್ಲ, ಯಾಕೆ ಏನಾಯ್ತು ರಂಗಜ್ಜ? ನೀನೇನ್ ಸೊಪ್ಪು ಗಿಪ್ಪು ಕುಯ್ಕೊಂಬಂದಿದ್ಯಾ ಏನು ನೀನು ಮಂತಾವ? ಇಲ್ ಕಣ್ಲ ಪಾಪ, ನಾನು ಏನು ಕುಯ್ಕೊಂಬರಿಲ್ ಕಣು. ತೋಟದತ್ರ ಹೋಗಿದ್ನಲ್ಲ, ಕುಯ್ಕೊಂಬರದಂತಾನೆ ನೋಡ್ದೆ ಕಣ್ಲ ಪಾಪ. 5 ಗಂಟೆ ಬೇರೆ ಇನ್ನು ಕತ್ಲಾಗೆ ಇತ್ತು ಕಣಪ್ಪ. ಯಾಕ್ ಬೇಕು? ಈ ಕರಡಿ ಚಿರತೆಗಳು ಕಾಟ ಬೇರೆ ಸಿಕ್ಕಾಬಟ್ಟೆ ಆಗ್ಬಿಟ್ಟಿದಾವೆ ಇವಾಗಿನಂತೂನು. ಬೇಡಪ್ಪ ಪಜ್ಜಿತಿ, ಹಂಗಾಗ್ಬಿಟ್ಟಿದಾವೆ. ಅದಕ್ಕೇನೆ ಒಂದ್ ಸ್ವಲ್ಪ ಜನಗಳೆಲ್ಲ ಓಡಾಟ ಶುರು ಆದ್ಮೇಲೆ ಒಂದ್ ಸ್ವಲ್ಪ ಬೆಳಕರಿಲಿ, ಬೆಳಕ ಬರ್ಲಿ ಅಂತಾನೆ ನಾನು ಅತ್ಲಾಗಿ ಅಮ್ಮಕ್ಕಿಂತಾನೆ ಬಂದು ಬೈಕಲ್ಲಿ ಗೀಕಲ್ಲಿ ಹೋಗ್ಬಿಟ್ಟು ಕುಯ್ಕೊಂಬಂದ್ರೆ ಆಗುತ್ತಂತ ಸುಮ್ನಾಗಿದ್ದೆ. ಅದಕ್ಕೆ ಏನೋ ಕುಯ್ಕೊಂಬರ್ಲಿಲ್ಲ ಕಣ್ಲ ಪಾಪ. ನಮ್ ತೋಟದ ಹತ್ರನೇ ಬೇಕಾದಷ್ಟು ಐತ, ಅದು ಬದಿ ಮೇಲಲ್ಲ. ನಡ್ರಿ ಹೋಗ್ ಕುಯ್ಕೊಂಬರೋಣ, ಅದಕ್ಕೇನಂತೆ. ಆದ್ರೂ ಅನ್ಕಂಡೆ ಗೌರಜ್ಜಿ ಬೈತಿತ್ತು, ನಿಮ್ಮ ಅಜ್ಜಿಗೆಲ್ಲಪ್ಪ ಜ್ಞಾನ ಐತೆ, ಮರ್ತೋಗೈತೋ ಏನೋ ಸುಮ್ಕಿರು ಅಂತ. ನಾನು ಅದಕ್ಕೆ ಅಂದೆ, ಸುಮ್ನಿರ್ ಗೌರಜ್ಜಿ, ನೀನು ಯಾರಿಗ ಹೇಳಂಗ ರಂಗಜ್ಜಿಗೆ ಹೇಳ್ಬೇಡ. ಊರವ್ರಿಗಿಂತ ಮುಂಚೆ ಎಲ್ಲದನ್ನು ದೇವ್ರ ಕಾರ್ಯಗಳೆಲ್ಲ ಮಾಡೋದು ರಂಗಜ್ಜನೇ ಅಂತ. ಅದ್ರಲ್ಲಿ ನೀನು ರಂಗಜ್ಜಿಗೆ ಹೇಳ್ತಿದ್ಯಲ್ಲ ಎಲ್ಲ ಮರ್ತೋಗೈತಂತ ಅಂತ ಹೇಳ್ದೆ ನಾನು. ನೋಡು ಹಿಂಗ ಆಗೈತಂತಾನೆ ನೀನು ಬಲು ಬುದ್ಧಿವಂತ ತಕೊಂಡ್ ರಂಗಜ್ಜ ನೀನು. ಬಿಡು, ಏನು ಆಗಲ್ಲ ಅಂತ ಅರ್ಜೆಂಟ್ ಏನಿಲ್ಲ. ಇವಾಗ್ಲೇ ಹೋಗಿ ಕುಯ್ಕೊಂಬಂದ್ರೆ ಆಗುತ್ತೆ, ಅದಕ್ಕೇನಂತೆ. ಬಾ ಮತ್ತೆ ಹೋಗೋಣ ಬಾ, ಅರ್ಜೆಂಟ್ ಆಗಿ ಒತ್ತಾಗ್ಬಿಡುತ್ತೆ ಮತ್ತೆ ಎಲ್ಲ ರೆಡಿ ಮಾಡ್ಬಿಟ್ಟು ಅತ್ಲಾಗಿ ಬಂದ್ಬಿಡೋಣ. ಅತ್ಲಾಗಿ ಅದೊಂದು ರೆಡಿ ಮಾಡಿಸ್ಬಿಟ್ರೆ ಅತ್ಲಾಗಿ ಆರಾಮಾಗ್ಬಿಡುತ್ತೆ. ಆಮೇಕಿಂತ ಬಂದು ತಿಂಡಿ ಗಿಂಡಿ ತಿನ್ಕೊಂಡ್ರೆ ಆಗೋದು. ಬಾರ್ ರಂಗಜ್ಜ. ಗೌಡ್ರದನು ಬೇಜಾರು ಮಾಡ್ಕೊಳ್ತಾರೆ.
ನಡ್ಲ ಪಾಪ ಬಂದೆ ನಡಿ, ಒಂಚೂರು ಕೆಲಸ ಐತೆ, ಒಂದ್ 5 ನಿಮಿಷ ನೀನು ಮುಂದೆ ಹೋಗ್ತಿರು, ನಾನು ಇಲ್ಲಿಂದಾನೆ ಬಂದ್ಬಿಡ್ತೀನಿ. ನಡಿ ಬಂದೆ. ತಾತ ನೀನು ಸೊಪ್ಪು ಕುಯ್ಕೊಂಬರಕ್ ಹೋಗ್ತೀಯಾ? ತಾತ ನಾನು ಬರ್ತೀನಿ ಕಣ್ ತಾತ ನಿನ್ ಜೊತೆ. ಪ್ಲೀಸ್ ಕಣ್ ತಾತ, ನನಗೂ ಕರ್ಕೊಂಡು ಹೋಗ್ತಾತ. ತಾತ ತಾತ ನಮ್ಮ ಮನೆಗೂ ನಾವು ಹಾಕ್ಬೇಕಲ್ವಾ ಬ್ಯಾಟೆ ಸೊಪ್ಪು ಬೇವಿನ ಸೊಪ್ಪೆಲ್ಲ, ಅದಕ್ಕೆ ಹೇಳ್ತಿರೋದು. ಏನ್ ಬೇಕಾದ್ರೆ ಅಲ್ಲಿ ದೇವಸ್ಥಾನ ಹತ್ರ ಇಟ್ಕೊಂಡು ಹೋಗುವಂತೆ. ನಾನ್ ಬೇಕಾದ್ರೆ ಇಲ್ಲಿ ಮಂಟಪ ತಗೊಂಡ್ಬಂದ್ಬಿಟ್ಟು ನಾವೆಲ್ಲ ಹಾಕ್ತಿವಿ ಕಣ್ತಾತ. ಪ್ಲೀಸ್ ಕಣ್ತಾತ. ತಾತ ತಾತ ನನಗೂ ಕರ್ಕೊಂಡು ಹೋಗ್ತಾತ ನಿನ್ ಜೊತೆ, ನಾನು ಬರ್ತೀನಿ. ಏ ಪಾಪ ಸುಮ್ ನೀನ್ ಕಳ್ಳ, ನಿಂದೊಳ್ಳೆ ನನಗೆ ಎಲ್ಲಾದ್ರೂ ಹೋಗ್ಲಿ ಅಲ್ಲೇ ತಾತ ತಾತ ನಾನು ಬರ್ತೀನಂತ ಹೊಲ್ಟಿ ಬಿಡ್ತೀಯ. ನೆನ್ ಮೊನ್ನೆಯಿಂದ ಒಂದ್ ಸ್ವಲ್ಪ ಉತ್ತಮ ಆಗಿದ್ಯಾ, ಜ್ವರ ಬಂದ್ಬಿಟ್ಟು ಒಂದ್ ವಾರದಿಂದ ಅಯ್ಯ ಅನ್ಸಿದ್ಯಾ. ತಿರ್ಗಾ ನೀನು ಅಲ್ಲಿ ಇಲ್ಲಿ ಓಡಾಡ್ಬೇಡ, ಸುಮ್ಕಿರಪ್ಪ. ಏನು ಬೇಡ, ನಾನು ಕುಯ್ಕೊಂಡು ತಗೊಂಡ್ಬರ್ತೀನಿ, ಅದೇ ನೀನೇ ಮಾಡ್ಕೊಳುವಂತೆ. ಸುಮ್ಕಿರು, ಎಲ್ಲೂ ಬರೋದ್ ಬೇಡ ನೀನು. ಆಡಕಣ್ ಹೋಗು, ನಾನು ಬರ್ತೀನಿ, ನನಗೂ ಕರ್ಕೊಂಡು ಹೋಗ್ತಾತ ಅಂತ ಹೇಳಿದ್ರೆ ಜೊತೆಲಿ ಕರ್ಕೊಂಡು ಹೋಗಲ್ಲ ಅನ್ನುತ್ತೆ. ನಾನೇನ್ ಮಾಡ್ತೀನಿ ನಿನ್ಗೆ? ನಾನು ಬರ್ತೀನಿ ಕಣ್ತಾತ, ಕರ್ಕೊಂಡು ಹೋಗ್ತಾತ. ಪ್ಲೀಸ್ ಕಣ್ತಾತ. ಕಳ್ಳ ನೀನು ಹಿಂಗ್ ಹೇಳಿದ್ರೆ ಮಾತ್ ಕೇಳಲ್ಲ. ನಿಮ್ಮ ಅಪ್ಪ ಹಿಂಗ ನಿಮ್ಮ ಅಮ್ಮನ್ ಕೂಗ್ ಕರಿತೀನಿ ತಡಿ ಇವಾಗ. ಹುಡ್ಗ ಬೇಡ ಕಳ್ಳ ಪಾಪ ಅಂತ ಹೇಳಿದ್ರು ಏನ್ ಮಾತೆ ಕೇಳಂಗಿಲ್ಲ ಇವನು ಅಣ್ಣ. ಸುಮ್ಮಕ್ ನಿನ್ಕಳು, ಅದ್ಯಾಕೆ ಹಿಂಗಾಡ್ತೀಯೋ? ಸಾರಿ ಸಾರಿ ಆಯ್ತು ಬಿಡು, ನಾನೇನು ಬರಲ್ಲ. ಸರಿ ಆಯ್ತು, ನನಗೆ ದುಡ್ಡು ಕೊಡಿವಿ. ಗಿರಿಶೇಣರ ಅಂಗಡಿಗೆ ಹೋಗ್ಬಿಟ್ಟು ಮಿಂಚು ಟೇಪು ಹಸುಗಳಿಗೆಲ್ಲ ಹಾಕೋದಕ್ಕೆ ಬಣ್ಣ ಅವೆಲ್ಲ ತಗೊಂಡ್ಬರ್ತೀನಿ. ಕೊಡಿಲಿ, ನನಗೆ ದುಡ್ಡು ಬೇಕು. ತಾತ ಅಲಂಕಾರ ಎಲ್ಲ ಮಾಡೋದ್ ಕಣ್ತಾತ ಇವತ್ತು, ಪೂರಾ ಪೂಜೆ ಎಲ್ಲ ಮಾಡೋದಕ್ಕೆ. ಲೇ ಪಾಪ ಸುಮ್ಕಿರ್ಲ, ಪಾಪ ಹಸುಗಳಿಗೆ ಹಂಗೆಲ್ಲ ಮಾಡಬಾರ್ದು ಕಣೋ. ಅಲಂಕಾರ ಎಲ್ಲ ಮಾಡದ ಏನಂದ್ರೆ ಮೈಯೆಲ್ಲ ತೊಳಿಯನ, ಆಮೇಕಿಂತ ಬರ್ತೀನಿ ಮೈ ತೊಳಿಯನ. ನೀರ್ ಬಿಟ್ಟಾದ್ಮೇಲೆ ಹಸುಗಳದೆಲ್ಲ ಮೈ ತೊಳೆದು ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡೋಣ. ಹೂವಿನ ಹಾರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡೋಣ. ಅದನ್ನ ಬಿಟ್ಬಿಟ್ಟು ಅದೆಂತದ ಬಣ್ಣ ಟೇಪು ಮಿಂಚು, ಪಾಪ ಅವಕ್ಕೆ ಒಂಥರ ಆಗುತ್ ಕಣೋ. ಏನ್ ಗೊತ್ತಾಗುತ್ತ ಅವಕ್ಕೆ ಹಸುಗಳಿಗೆ ಪಾಪ. ಕೊಂಬಿಗೆಲ್ಲ ಹಿಂಗೆಲ್ಲ ಹಾಕ್ಬಾರ್ದು, ಸುಮ್ಕಿರು ಪಾಪ. ನಿನಗ್ ಗೊತ್ತಾಗಲ್ ಕಣ್, ಸುಮ್ನಿಲ್ಲ ಪಾಪ. ಯಾರೋ ಮಾಡ್ತಾರಂತ ನಾವು ಮಾಡಕ್ ಹೋಗ್ಬಾರ್ದು. ಏನಂದ್ರೆ ಪೂಜೆ ಮಾಡ್ಬೇಕು, ಪೂಜೆ ಮಾಡೋಣ ಚೆನ್ನಾಗಿ. ಆಮೇಕಿಂದ ನಿಮ್ಮ ಅಜ್ಜಿ ನೀರೆಲ್ಲ ಇಟ್ಟಿರುತ್ತೆ ಇದ್ರಲ್ಲಿ, ಹಿಡ್ಕೊಂಡು ಮೈ ಎಲ್ಲ ತೊಳೆಯನಂತೆ ಹಸ್ಬಿಡ್ದು. ಸುಮ್ಕಿರು, ಮೈ ಎಲ್ಲ ತೊಳೆದು ಸಂಜೆ ಕಡೆಯಿಂದ ಇನ್ನೇ ನಿಮ್ಮ ಅಜ್ಜಿ ಪಾಯಸ ಬೋಂಡ ಪಲ್ಯ ಅವೆಲ್ಲ ಮಾಡುತ್ತಿವತ್ತು ತಿನ್ನು. ಹಸುಗಳಿಗೆ ಪೂಜೆ ಮಾಡ್ಬಿಟ್ಟು ಮನೆ ಒಳಗೆ ಕರ್ಕೊಂಡು ಪೂಜೆ ಎಲ್ಲ ಚೆನ್ನಾಗಿ ಮಾಡಿ ಪ್ರಸಾದ ಎಲ್ಲ ತಿನ್ಸಿ ಆಮೇಕಿಂದ ಇದ್ ಮಾಡದಂತೆ, ಚೆನ್ನಾಗಿ ಮಾಡದಂತೆ. ಆದ್ರೆ ಈ ಬಣ್ಣ ಅವೆಲ್ಲ ಬೇಡ ಕಣ್, ಸುಮ್ನಿಲ್ಲ ಪಾಪ. ಅಲ್ಲಿ ನಿನಗ್ ಗೊತ್ತಾಗಲ್ಲೋ. ಬೇಡ ಕಣ್ ಹೋಗು, ನೀನೇ ಮಾಡ್ಕ. ನಾನಂಗಾರೆ ಏನು ಮಾಡಲ್ಲ. ನನ್ಗೆ ಹಸುಗಳಿಗೆಲ್ಲ ಅಲಂಕಾರ ಮಾಡ್ಬೇಕಂತ ಎಷ್ಟು ಖುಷಿಯಿಂದ ಇದ್ದೆ. ಈ ತಾತ ಏನು ಕೊಡಲ್ವಂತೆ ದುಡ್ಡ. ಒಟ್ಟ ಕಂಜೂಸ್ ತಾತ ಆಗಿದ್ಯಾ, ದುಡ್ಡು ಕೊಡ್ಬೇಕಾಗುತ್ತಂತಾನೆ ಹಿಂಗೆಲ್ಲ ಮಾಡ್ತಿದ್ಯಾ ಅಲ್ವಾ ನೀನು? ಪ್ಲೀಸ್ ತಾತ, ನನ್ನ ಫ್ರೆಂಡ್ಸ್ಗಳೆಲ್ಲ ಫ್ರೆಂಡ್ಸ್ಗಳೆಲ್ಲ ಅವ್ರ ಹಸುಗಳಿಗೆಲ್ಲ ಅಲಂಕಾರ ಎಲ್ಲ ಮಾಡಲ್ವೇ ತಾತ? ನನಗೂ ಆಸೆ ಇರುತ್ತಲ್ವಾ, ನಮ್ಮ ಹಸುಗಳಿಗೆಲ್ಲ ಪೂಜೆ ಮಾಡ್ಬೇಕು, ಅಲಂಕಾರ ಎಲ್ಲ ಮಾಡ್ಬೇಕು ಅಂತ. ಪೂಜೆ ಅಲಂಕಾರ ಎಲ್ಲ ಮಾಡ್ಬಿಟ್ಟು ನಮ್ಮ ಮೊಬೈಲ್ ತಗೊಂಡ್ಬಿಟ್ಟು ಫೋಟೋ ಎಲ್ಲ ತಕ್ಕೊಳ್ತೀನಿ, ಸೆಲ್ಫಿ ಎಲ್ಲ ತಕೊಂಡು ನೋಡ್ತೀನಿ ಗೊತ್ತಾ ನಾನು. ನೀನ್ ನೋಡು ನೀನು ತಾತ, ಪ್ಲೀಸ್ ಕಣ್ತಾತ, ಅರ್ಥ ಮಾಡ್ಕೊಳ್ತಾತ, ಕೊಡ್ತಾತ ದುಡ್ಡು. ಅದೇ ನೀನಾದ್ರೂ ಹೇಳಜ್ಜಿ ತಾತಂಗೆ, ಪ್ಲೀಸ್ ಕಣಜ್ಜಿ. ಬಿಡ್ಲಾ ಪಾಪ ಅತ್ಲಾಗಿ, ಅದೇನು ಕೊಡ್ತೀನಿ ನಾನು, ಇವಾಗೇನು ಕೊಡಲ್ಲ. ಅಮ್ಮೆಕಿಂದ ಬೇಕಾದ್ರೆ ನಾನೇ ಆ ಕಡೆ ಅವನ ಗಿರೀಶಣ್ಣ ಅಂಗಡಿ ಕಡೆ ಹೋಗ್ತೀನಿ ನೋಡು. ನಿನಗೆ ವಿಪರೀತ ರೇಟ್ ಹೇಳ್ತಾನೆ ತಡಿ, ನಾನೇ ಹೋಗ್ಬಿಟ್ಟು ಅದೇನೇನ್ ಬೇಕು ಅದೆಲ್ಲ ತಗೊಂಬರ್ತೀನಿ. ಆಮೇಕಿಂದ ಮೈ ಎಲ್ಲ ತೊಳೆದ್ಬಿಟ್ಟು ರೆಡಿ ಮಾಡೋದಂತೆ. ಬರ್ತೀನಿ ಕಣ್ ತಡಿ, ಇವಾಗ ಹೋಗ್ಬಿಟ್ಟು ಸೊಪ್ಪಾರ ಕುಯ್ಕೊಂಬರ್ತೀನಿ. ಹಠ ಮಾಡ್ಬೇಡ, ಹೋಗ್ ನೀನು ಮೊದ್ಲು ಹೋಗು. ಹುಷಾರಿಲ್ದಲೇ ಇದ್ರು ಆ ಕಡೆ ಈ ಕಡೆ ಓಡಾಡ್ಬೇಡ. ತೋಟದ ಹತ್ರ ಬರ್ತೀನಿ ಹೊಲಕ್ ತಾವ್ ಬರ್ತೀನಿ ಅಂತ ಹಠ ಮಾಡ್ಬೇಡ. ನಡಿ ಒಳಕ್ ನಡಿ, ಸಾಕು. ಸರಿ ಆಯ್ತು ತಾತೋಯ್, ನೋಡಿ ಇವಾಗಲೇ ಹೇಳ್ತಿದ್ದೀನಿ. ಹೇಳಿದ್ಯಾ ಬಣ್ಣ ಎಲ್ಲ ಕೊಡಿಸ್ತೀನಂತ, ಕೊಡಿಸ್ಬೇಕು. ಇನ್ನು ಕೆಂಬರ್ತೈತ್ ಕಣ್ತಾತ. ಇಲ್ಲ ಅಂದ್ರೆ ಏನಿಲ್ಲ, ನಾನು ಹಠ ಮಾಡ್ತೀನಿ, ಊಟ ಮಾಡಲ್ಲ ಏನಿಲ್ಲ. ಈ ಪಾಪ ನೋಡು ತಿರ್ಗಾ ಕೆಂಪ್ತಿದ್ಯಾ, ನಡಿ ಅವಳಿಕೆ ಸಿರಪ್ ಕುಡಿ ನಡಿಯೋ. ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಸಿರಪ್ ಕುಡಿ ನಡಿ. ಈ ನನ್ನ ಮಗಂಗೆ ಇನ್ನು ಹುಷಾರಾಗಿಲ್ಲ ಏನಿಲ್ಲ, ಅದ್ ಮಾಡ್ತೀನಿ ಇದು ಮಾಡ್ತೀನಿ, ಇನ್ನು ತಾತನ ಜೊತೆ ತೋಟಕ್ಕೆ ಹೋಗ್ತೀನಿ, ಸೊಪ್ಪು ಕುಯ್ಕೊಂಬರಕ್ ಹೋಗ್ತೀನಿ ಅಂತ ಆಟ ಬೇರೆ ಮಾಡ್ತಿದ್ದಾರೆ. ಹಿಂಗ್ ಮಾಡ್ಕೊಂಡು ನಿನ್ ಕಾಯಿಲೆ ಆಗೋದು. ನಡಿ. ಆಮೇಕಿಂದ ನಾನು ಬರೋದು ಹೊತ್ತಾದ್ರೆ ನೀರ್ಗೀರ್ ಬಿಡ್ತಾರಲ್ಲ ನಲ್ಲಿಲಿ, ಅವೆರಡು ಡ್ರಮ್ಗಳೆಲ್ಲ ನೀರ್ ಹಿಡಿದು ಪೈಪ್ ಇಕ್ಕೊಂಡು ನೀರ್ ಹಿಡಿದು ಎಲ್ಲ ರೆಡಿ ಮಾಡಿರು. ಬರ್ತೀನಿ ನಾನು ಅಷ್ಟರಲ್ಲಿ. ಹಸುಗಳು ಮೈ ತೊಳಿಬೇಕು ಇವತ್ತು, ಖಾರ ಹಬ್ಬ ಅಲ್ವಾ, ಎಲ್ಲಾ ಹಸುಗಳದ್ದು ಎಲ್ಲ ಮೈ ತೊಳಿಯನ. ಹೆಂಗ ನನ್ ಕೈಲೆಲ್ಲ ಆಗುತ್ತೆ, ಹೋಗ್ ಸುಮ್ಕೆ ನೀರ್ ಹಿಡಿಯಕ್ಕೆ. ನೀನ್ ಚೆನ್ನಾಗಿ ಹೇಳ್ತೀಯ, ನನ್ ಕೈಲೆಲ್ಲ ಆಗುತ್ತೆ ಹೇಳು. ನನ್ ಕಾಲ್ ನೋವು ಅಂತ ನಾನು ಅಯ್ಯ ಅಂತಿದ್ದೀನಿ. ಅಲ್ಲೇ ನಿನ್ನೆ ರಾತ್ರಿಯಿಂದ ಅಲ್ಲೇ ನೀರು ನೀರ್ ಹಿಡಿ ಅಂತ ಹೇಳ್ತಿದ್ಯಾ. ಹೋಗತ್ತೆ ಸುಮ್ಕೆ. ಅಯ್ಯ ಇದೊಳ್ಳೆ ಕತೆ ಆಗೋಯ್ತಲ್ಲ ನಿನ್ನಿಂದ. ಅಲ್ ಕಡೆ
ನಾನು ಹೇಳ್ತಿರೋದು ಹಂಗಲ್ ಕಣೆ, ನಿನಗೆ ನೀರ್ ಹಿಡಿ ಅಂತ ನಾನು ಹೇಳ್ತಿಲ್ಲ. ಇನ್ನೇ ನಲ್ಲಿಗೆ ಪೈಪ್ ಜೋಡಿಸ್ಕೊಂಡು ಆ ಡ್ರಮ್ಮಲ್ಲೆಲ್ಲ ಇಟ್ರೆ ಆಯ್ತಮ್ಮ, ಅದ್ರ ತಿಟ್ಟಿಗೆ ಅದು ತುಂಬ್ಕೊಡುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಒಂಚೂರು ನೀರ್ ಹಿಡಿ ಹಾಕೊಂಡು ನಿನ್ ಕೈಲಿ ಆಗಲ್ಲ ಅಂದ್ರೆ ಇನ್ನೇನಮ್ಮ ಮಾಡ್ತೀಯ ನೀನು? ಒಬ್ನೇ ಏನೇನಂತ ಮಾಡದ? 3-4 ಹಸ್ಗಳೆಲ್ಲ ಮೈ ತೊಳಿ ಅಷ್ಟೊತ್ತಿಗೆ ಸಾಕಾಗಂಗ ಆಗ್ಬಿಡುತ್ತೆ. ಅಂತದ್ರಲ್ಲಿ ನೀನು ಹಿಂಗ್ ಹೇಳ್ತಿದ್ಯಲ್ಲ ನೀನು. ಅಲ್ಕಡ ಜೋ, ಒಂದ್ ಸ್ವಲ್ಪ ಬೇಗನೆ ಬಂದ್ಬಿಡು. ಹೆಂಗ ಇನ್ನೇ ನಲ್ಲಿ ನೀರ್ ಬರ್ತಿದ್ರೆ ಪೈಪ್ ಇಟ್ಕೊಂಡ್ಬಿಟ್ಟು ಚೆನ್ನಾಗ್ ಮೈ ತೊಳೆದ್ ಬಿಡುವಂತೆ. ಇನ್ನೇನಕ್ಕೆ ಡ್ರಮ್ಮಲ್ಲೆಲ್ಲ ನೀರ್ ಹಿಡಿಯೋಣ ಹೇಳು. ಕಣೆ, ನನಗೂ ಗೊತ್ತು, ನೀನ್ ಹೇಳಕ್ ಬರ್ಬೇಡ. ಆದಷ್ಟು ನಾನು ಬೇಗ ಬರ್ತೀನಿ. ನಲ್ಲಿ ನೀರ್ ಬರ್ತಿರ್ಬೇಕಾದ್ರೆ ಬಂದ್ಬಿಟ್ಟು ಮೈಯೆಲ್ಲ ತೊಳಿತೀನಿ. ಅದೇನಿಲ್ಲ, ಅಕಸ್ಮಾತ್ ಏನಾದ್ರು ಕರೆಂಟ್ ಗಿರೆಂಟ್ ಹೋಗೋದು ಆಫ್ ಮಾಡ್ಬಿಡೋದು ಹಂಗೇನಾರು ಆಯ್ತು ಅಂದ್ರೆ ಮತ್ತೆ ನೀರ್ ಎಲ್ಲಿಂದ ಹುಡ್ಕೊಂಬರೋದು ಹೇಳು. ಅದು ಕೇಳ್ತಿರೋದು. ಒಂದ್ ಸ್ವಲ್ಪ ಡ್ರಮ್ಮಲ್ಲೆಲ್ಲ ನೀರ್ ಹಿಡ್ದಿರು, ನಾನ್ ಬೇಗ ಬಂದ್ರೆ ನಾನು ಮಾಡ್ಕೊಳ್ತೀನಿ. ಏನಾದ್ರೂ ತಡ ಆಯ್ತು ಅಂದ್ರೆ ಕಣೆ ಹೇಳ್ತಿರೋದು, ಸೊಪ್ಪೆಲ್ಲ ಮೊದ್ಲು ಹೋಗಿ ಕುಯ್ಕೊಂಬರ್ತೀನಿ ಕಣ್ ತಡಿ ಮೊದ್ಲು. ಆ ಚಿರತೆ ಕಾಟ ಅವು ಇವು ಕಾಟ ಅಂತ ಬೇರೆ ನಾನು ಬೆಳಿಗ್ಗೆ ಹೋಗಿದ್ದೆ ತೋಟದತ್ರ. ಹೋಗಿದ್ದವನು ಇನ್ನು ಕತ್ಲು ಬೇರೆ ಆಗಿತ್ತು ನೋಡು, ಇನ್ನು ಬೆಳಕ್ ಬೇರೆ ಆಗಿರಲಿಲ್ಲ. ಇನ್ನು ಹಂಗೇನೆ ಒಂದ್ ಸ್ವಲ್ಪ ಮಂಜಂಗ್ ಬೇರೆ ಇತ್ತು ನೋಡು, ಹಂಗಾಗಿ ಎತ್ಲಾಗೂ ಹೋಗ್ಲಿಲ್ಲ. ಆ ಸೇದ್ರ ಪಾದ್ರಲ್ಲಿ ಹುಳ ಉಪ್ಟೆ ಅವು ಇವು ಇರ್ತವೆ, ಹಂಗೆಲ್ಲ ಹೋಗ್ಬಾರ್ದು ಅಂತ ಆಮೇಕಿಂದಾನೆ ಹೋದ್ರೆ ಆಗುತ್ತೆ ಅಂತ ಬೈಕ್ ತಗೊಂಡು ಹೋದ್ರೆ ಆಗುತ್ತಂತ ನಾನೇನು ಸೊಪ್ಪೇನ್ ಕುಯ್ಕೊಂಬರ್ಲಿಲ್ಲ. ಇವಾಗ ಹೋಗಿ ಕುಯ್ಕೊಂಬರ್ತೀನಿ ಕಣಿ ಹೇಳು. ಸರಿ ಕಣ, ಆಯ್ತು ಹೋಗು, ಬೇಗ ಬಂದ್ಬಿಡು. ಇನ್ನು ಮಕ ಎಲ್ಲ ತೊಳೆದು ಮಕ ತಕೊಂಡು ತಿಂಡಿ ಗಿಂಡಿ ತಿನ್ನುವಂತೆ ಮತ್ತೆ. ನೀನು ಗಂಟ್ಕಟ್ಲೆ ಅಲ್ಲೇ ಮಾಡ್ಕೊಂಡ್ ಕುತ್ಕೋಬೇಡ ನೀನು, ಹೆಂಗ? ಸರಿ ಕಣ, ಆಯ್ತು ಹೇಳ, ನನಗ್ ಗೊತ್ತೈತೆ. ಆ ಸ್ಕೂಲೆಲ್ಲ ಮೈಯೆಲ್ಲ ತೊಳೆಯೋಣ, ಬೇಗ ಭಾರತ. ನೀನು ತಡ ಮಾಡ್ಬೇಡ ನೋಡಿ, ಇವಾಗ್ಲೇ ಹೇಳ್ತಿದ್ದೀನಿ. ಸೊಪ್ಪೆಲ್ಲ ಕುಯ್ಕೊಂಬರಕ್ಕೆ ಬೇಗ ಬಂದ್ಬಿಡ್ಬೇಕು. ತಿಂಡಿ ತಿನ್ಕೊಂಡು ಬೇಗ ಆ ಸ್ಕೂಲ್ ಮೈಯೆಲ್ಲ ತೊಳೆಯೋಣ ನಾವು. ಸರಿ ಕಣ್ಣ ಪಾಪ, ಆಯ್ತು ಬರ್ತೀನಿ ಕಣ್ ನಡಿ. ನೀನ್ ಒಳಿಕ್ ನಡಿ, ಒಳಿಕ್ ಹೋಗಿ ತಿಂಡಿ ಎಲ್ಲ ತಿನ್ಕೊಂಡಿರೋ ನಡಿ, ಬರ್ತೀನಿ ನಾನು. ಪಾಪ ಜಗಣ, ನೀನು ದೇವಸ್ಥಾನ ಹತ್ರ ಇದ್ದೀರಿ ಇದ್ದು ಒಂದ್ ಸ್ವಲ್ಪ ಅಲ್ಲಿ ಚಪ್ರ ಗಿಪ್ರ ಹಾಕಿಸ್ತಿದ್ರು ಹುಡುಗರು, ಹಾಕ್ತಿದ್ರು. ಅಲ್ಲೊಂದ್ ಸ್ವಲ್ಪ ಕೆಲ್ಸ ಗಿಲ್ಸ ಅದು ಇದು ನೋಡ್ಕೊಳೋದಲ್ವೆಲ್ಲ ಪಾಪ. ಇಲ್ಲಿ ಬಂದ್ಬಿಟ್ಟೆ, ನಾನು ರಂಗಜ್ಜ ಕುಯ್ಕೊಂಬರ್ತಿರಲ್ವೇನ್ರ? ಸುಮ್ಕೆ ಬರ್ರಿ. ಓಹೋ, ನೀವು ಚೆನ್ನಾಗ್ ಮಾತಾಡ್ತೀರ ನೀವು. ಅಲ್ಕಂಡ್ರಿ ಗೌಡ್ರಿ, ನೀವು ರಂಗಜ್ಜ ಎತ್ಲಗಿಂದ ಸೊಪ್ಪು ಕುಯ್ತೀರ ಹೇಳ್ರಿ? ಏನ್ ಮರ ಹತ್ತುತ್ತೀರೋ? ಏನು ಜಾಸ್ತಿ ಇದು ಸೊಪ್ಪೆಲ್ಲ ಎತ್ಕೊಳಕ್ ಆಗುತ್ತೆ? ಏನ್ ಮಾಡ್ತೀರಾ ನೀವು? ನಾನ್ ಏನ ಗೌಡ್ರ ಕೈಲು ರಂಗಜ್ಜ ಕೈಲು ಆಗಲ್ಲ ಪಾಪ, ಜೊತೆಗ್ ಬರೋದಂತ ಬಂದ್ರೆ ನೀವು ಹಿಂಗ್ ಹೇಳ್ತೀರಾ? ಸರಿ ಕಣ, ಆಯ್ತು ಬಿಡ್ರಿ, ನಾನು ಹೋಗ್ತೀನಿ ವಾಪಸ್ಸು. ಅದೇನ್ ಸೊಪ್ಪು ಕುಯ್ಕೊಂಬರ್ರಿ ಹಂಗಾರೆ, ನೀವೇ ನೋಡ್ತೀನಿ. ಆಗ್ಲಿ ಬಿಡ್ಲಾ ಪಾಪಾಲೇ ಜಗಣ, ಸುಮ್ಕಿರ್ಲ. ಗೌಡ್ರಿಗೂ ಗೊತ್ತಾಗ್ಲಿಲ್ಲ, ಏನೋ ಮಾತಾಡ್ಬಿಟ್ರು. ಗೌಡ್ರೆ, ನಾವಿಬ್ರಾಳು ನಮ್ ಕೈಲಿ ಎಲ್ರಿ ಗೌಡ್ರೆ ಆಗುತ್ತೆ ಸೊಪ್ಪು ಕುಯ್ಕೊಂಬರಕ್ಕೆ? ನೀವೇ ಹೇಳ್ರಿ. ಗಡಿ ಕಡ್ಡಿನೂ ಇಲ್ಲ ಏನಿಲ್ಲ. ಗಡಿ ಕಡ್ಡಿ ತಗೊಂಡಿದ್ರು ಆಗ್ತಿತ್ಕಂಡ್ರಿ ಗೌಡ್ರೆ. ಜಗಣ, ಗಡಿ ಕಡ್ಡಿದ್ದೆ ತಗೊಂಡದೆಲ್ಲ ಪಾಪ ನಿನ್ ಕುಯ್ಯಿ. ನಾನು ಗೌಡ್ರೆ ಹೆಂಗ ಹಾಕೊಂಡು ಒಂದ್ ಇದ್ರ ಟೈಪ್ ಮಾಡ್ಕೊಂಡ್ಬಿಟ್ಟು ಒರೆ ಹಂಗ್ ಮಾಡ್ಕೊಂಡು ಎತ್ಕೊಂಡು ಹೋಗಕ್ ಸರಿ ಆಗ್ಬಿಡುತ್ತೆ. ಏನ್ರಿ ಗೌಡ್ರೆ, ಹಂಗ್ ಮಾಡೋದ? ಹೆಂಗ್ ಮಾಡೋದ್ರಿ ಗೌಡ್ರೆ? ಮಾಡಿದ್ರೆ ಆಗುತ್ ನಡಿಲ್ಲ ಪಾಪ. ಜಗಣ್ಣ, ನಾನು ಮರ್ತು ಬಿಟ್ಟೆ ಕಣೋ. ಬೇಜಾರ್ ಮಾಡ್ಕೊಬೇಡ ಕಣ್, ನಡಿಯಪ್ಪ. ಹೆಂಗ ನಾನು ರಂಗಜ್ಜು ಕೈಲಿ ಆಗಲ್ಲ ಏನಿಲ್ಲ, ನಮ್ಗೆ ಇಬ್ರಾಳ್ಗೂನು. ಹೆಂಗ ನೀನ್ ಸದ್ಯ ಬಂದೆ ಅಂತ ಸರಿ ಆಯ್ತು, ನಡಿಯಪ್ಪ ನೋಡೋಣ. ಏನೋ ಗೊತ್ತಾಗ್ದಲ್ಲ ಏನೋ ಮಾತಾಡ್ಬಿಟ್ಟೆ ಅತ್ಲಾಗಿ. ಗೌಡ್ರೆ, ನಾನು ಹಂಗೆ ಅನ್ಕೊಂಡೆ. ಈಗ ಇವನ್ ಜಗಣ್ಣನ್ ಜೊತೆ ಇನ್ನೊಬ್ರು ಯಾರಾದ್ರು ಅವನು ಇವನಿಗಾರ ಕರ್ಕೊಂಡಿದ್ರು ಆಗ್ತಿತ್ ಕಣ್ರಿ ಗೌಡ್ರೆ. ಅವ್ನು ಗೋಪಾಲಣ್ಣಂಗೋ ಯಾರಿಗಾದ್ರು ಕರ್ಕೊಂಬೇಕಿತ್ ನಾವು. ಪಾಪ ಜಗಣ್ಣ ಅಂದ್ರೆ ಒಬ್ನೇ ಮಾಡಕ್ ಆಗಲ್ಲ ಏನಿಲ್ಲ. ನಾವ್ ಅಂದ್ರೆ ಒಂದ್ ಸ್ವಲ್ಪ ಜೊತೆಲಿ ಇರ್ಬೇಕು ಅಷ್ಟೇ. ನಮ್ ಕೈಲಿ ಏನ್ ಕೆಲಸ ಮಾಡಕ್ ಆಗುತ್ತೆ ಹೇಳ್ರಿ? ವಯಸ್ಸಾಗ್ ಕುಂತಿದೀವಿ, ನಮ್ ಕೈಲಿ ಆಗಲ್ಲ ಏನಿಲ್ಲ. ಹಂಗಾಗಿ ನಾನು ಹೇಳ್ತಿರೋದು ಅಷ್ಟೇ. ಕಂಡ್ಲ ಪಾಪ ಜಗಣ್ಣ, ನಿನ್ ಜೊತೆ ಇನ್ನೂ ಯಾರಿಗಾರ ಕರ್ಕೊಂಬೇಕಿತ್ಕಳ್ಳ, ಇನ್ನೊಂದು ಒಬ್ರಾಳಿ ಕರ್ಕೊಂಡ್ಬಿಟ್ಟಿದ್ರೆ ಅತ್ಲಾಗೆ ಕುಯ್ಕೊಂಡ್ ಬಂದ್ಬಿಡ್ತಿದ್ವು ಆರಾಮಾಗಿ. ಒಬ್ನಿಗೆ ಸುಸ್ತಾಗುತ್ತೋ ಏನಪ್ಪ ಅತ್ಲಾಗಿ. ನೋಡ ನಡಿಯಪ್ಪ, ಹೆಂಗಾಗುತ್ತೆ ಹಂಗಾಗ್ಲಿ. ನಿಧಾನಕ್ಕೆ ಕುಯ್ಕೊಂಬಂದ್ರೆ ಆಗುತ್ತೆ, ನಡಿಲ್ಲ ಪಾಪ. ಅಲ್ಲಿ ಗಡಿ ಕಡ್ಡಿ ಹೆಂಗ್ಲ ವ್ಯವಸ್ಥೆ ಮಾಡೋದು ರಂಗಜ್ಜ ಇವಾಗ? ಬರೋದೇನೋ ಬಂದ್ಬಿಟ್ಟು ಅಲ್ಲಾರ ನೆನಪಿಸ್ಲಿಲ್ಲ ಏನಿಲ್ಲ, ಇಲ್ಲಿ ಬಂದ್ಬಿಟ್ಟು ಅರ್ಧ ದಾರಿ ಮಧ್ಯದಲ್ಲಿ ಬಂದ್ಬಿಟ್ಟು ಇವಾಗ ನೆನಪು ಮಾಡ್ತಿದ್ಯಾ ಹೇಳು ನೀನು? ಕಣ್ರಿ ಗೌಡ್ರಿ, ಹಂಗೇನಾದ್ರು ಬೇಕಂದ್ರೆ ಬೇಕಾದ್ರೆ ನಮ್ದೇ, ಇನ್ನೇನು ನಮ್ ತೋಟದ ಹತ್ರನೇ ಬಂದ್ ನಿಂತಿದೀವಿ. ಇಲ್ಲಿಂದಾದ್ರೆ ತಗೊಂಡ್ರೆ ಹೋಗಿದ್ರೆ ಆಗುತ್ ಕಣಿ ಹೇಳ್ರಿ. ಅದೇನಾಗುತ್ತೆ, ಅದು ಗಡಿ ಕಡ್ಡಿ ಇಲ್ಲೇ ಐತೆ, ಕಟ್ಟಿದೀನಿ. ಕುಯ್ಕೊಂಡು ಅಲ್ಲೇದೇನೆ ತಗೊಂಡು ಹೋದ್ರೆ ಆಗುತ್ತೆ, ಕುಯ್ಯೋದಕ್ ಸರಿ ಆಗ್ಬಿಡುತ್ತೆ. ಬೇವಿನ ಸೊಪ್ಪು ಸ್ವಲ್ಪ ಹಂಗೆ ಇದ್ರ ಸೊಪ್ಪು, ಬ್ಯಾಟೆ ಸೊಪ್ಪು ಇನ್ನೇನು ಕೈಗೆ ಸಿಕ್ಕುತ್ತೆ, ನಿಟ್ಕುತ್ತೆ. ಆದ್ರೆ ಒಂದ್ ಸ್ವಲ್ಪ ಹುಳ ಉಪ್ಪೆ ಎಲ್ಲ ಇರುತ್ತಲ್ಲ, ನೋಡ್ಕೊಂಡ್ಬಿಟ್ಟು ಕುಯ್ಕೋಬೇಕು, ಹಂಗಾಗಿ ಅಷ್ಟೇ, ಇನ್ನೇನಿಲ್ಲ. ಹಂಗಾರೆ ಇನ್ನೇನ್ ಗಡಿ ಕಡ್ಡಿ ಇದೆ ಅಂದ್ರೆ ಉತ್ತಮ ಆಗೋಯ್ತು. ಸುಮ್ಕೆ ಮರ ಗಿರ ಹತ್ತದ್ ಬೇಡ ಕಣಪ್ಪ, ಹುಡುಗಾಟ ಅಲ್ಲ ಮತ್ತೆ. ಯಾಕಬೇಲ್ಲ ಮರ ಹತ್ತದವೆಲ್ಲ ಸವಾಸ ಬೇಡ, ನಡ್ರಿ. ನಿಧಾನಕ್ಕೆ ಆಗ್ಲಿ, ಬೇಕಾರೆ ಇನ್ನೊಂದ್ ಅರ್ಧ ಮುಕ್ಕಾಲ್ ಗಂಟೆ ತಡಾನೇ ಆಗ್ಲಿ, ಗಣಿಸೋ ಕಡ್ಡಿಯಿಂದಾನೆ ಕುಯ್ಕೊಂಡು ನಿಧಾನಕ್ಕೆ ಎರ್ಕೊಂಬಂದ್ರೆ ಆಗುತ್ತೆ. ನಡ್ರಪ್ಪ. ರಂಗಜ್ಜ, ಹೆಂಗ ಗಣಿ ಕಡ್ಡಿ ಇವಾಗ ನಿಮ್ ತೋಟದಲ್ಲಿ ಐತಂತ ಉತ್ತಮ ಆಯ್ತು.
ನೀನು ಮೊದ್ಲೇನಾದ್ರೂ ನೆನ್ಪು ಮಾಡೋದಲ್ವಾ? ಅಲ್ಲೇ ನಮ್ಮಂತಾವಲ್ಲಂದ್ರೆ ಒಳ್ಳೆ ಅಗ್ರವಾಗಿರೋದು ಗಣಿ ಕಡ್ಡಿ ಇತ್ತು. ಅದರಿಂದ ಬಹಳ ಚೆನ್ನಾಗಿ ಕುಯ್ಕೋಬಹುದಿತ್ತು. ನಾನು ಮರ್ತೋಗ್ಬಿಟ್ಟೆ, ನೀನು ಮರ್ತೋಗ್ಬಿಟ್ಟಿದೆ. ನೋಡಿ ಎಂತ ಕೆಲಸ ಆಗೋಯ್ತು. ನಡ್ರಿ ಹೋಗೋಣ. ಇದೇನಪ್ಪ ಇದು? ಇವ್ನ್ ಜಗಣ್ಣ, ರಂಗಜ್ಜ, ನಮ್ ಗೌಡ್ರು ಎಲ್ಲಾರು ಬಂದ್ಬಿಟ್ಟು ತೋಟದ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆ ಏನು ಬೆಳಬೆಳಗ್ಗೆ ಬಂದ್ಬಿಟ್ಟಿದಾರ ಅದು ತೋಟದ ಕಡೆ? ಏನ್ ಸಮಾಚಾರ? ಇವನ್ ರಂಗಪ್ಪ ಇನ್ನೇನ್ ಮಾಮೂಲಿ ಬರ್ತಾನೆ ತೋಟದ ಕಡೆ, ಇವಂದೇನಿಲ್ಲ. ಜಗಣ್ಣಾದ್ರು ಗೌಡ್ರು ಬಂದಾರಲ್ಲ ಜೊತೆಗೆ, ಏನ್ ಸಮಾಚಾರ ಅಂತ ಗೊತ್ತಾಗ್ತಿಲ್ವಲ್ಲ. ಆ ಏನಲ್ಲ ರಂಗಪ್ಪ, ಇದ್ಯಾಕಲ್ಲ ತೋಟದ ಹತ್ರ ಎಲ್ಲ ಬಂದ್ಬಿಟ್ಟಿದ್ದೀರಾ ಬೆಳಬೆಳಗ್ಗೆ? ಗೌಡ್ರು ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ರಂಗಪ್ಪ, ಏನ್ಲ ಸಮಾಚಾರ? ಓಹ್ ಗೌಡ್ರಿ, ಇಲ್ಲಿ ಇಲ್ಲಿ ಶಂಕರಾಜ ಇವಾಗ ಬರ್ತಿದ್ದಾರೆ. ಆ ಬೆಳಗ್ಗೆಯಿಂದ ಎಲ್ಲೋದ್ರು ಶಂಕರಾಜ ಮಂತಾವ್ಲು ಇಲ್ಲ, ಊರೊಳಿಗೂ ಇಲ್ಲ ಅಂತ ನೋಡ್ತಿದ್ವಲ್ಲ. ನೋಡ್ರಿ ಎಷ್ಟು ಬುದ್ಧಿವಂತರಾಗಿದ್ದಾರೆ. ನಾವು ಊರ್ ಕೆಲಸ ಮಾಡೋಣ, ದೇವ್ರ ಕೆಲಸ ಮಾಡೋಣ ಅಂತ ನಾವು ಓಡಾಡ್ತಿದೀವಿ. ರಂಗಜ ನೋಡ್ರಿ ಎಷ್ಟು ಬುದ್ಧಿವಂತರಾಗಿದ್ದಾರೆ. ಆರಾಮಾಗಿ ಅವ್ರ ಮನೆ ಕೆಲಸ ಮಾಡ್ಕೊಂಡು ಹೆಂಗ ಆರಾಮಾಗಿ ಉಣ್ಕೊಂಡ್ ತಿನ್ಕೊಂಡ್ ಚೆನ್ನಾಗಿ ಓಡಾಡ್ತಿದ್ದಾರೆ. ನೋಡ್ರಿ ಲೆಕ್ಕ ಹಾಕ್ರಿ ನೀವೇ. ಆ ಶಂಕರಾಜ ಅಂದ್ರೆ ಶಂಕರಾಜನೇ ಈ ವಜ್ಜು ಬಲು ಮೈಗಳು ಶಂಕರಾಜ ಆಗ್ಬಿಟ್ಟೈತ್ ಕಣ್ರಿ ಗೌಡ್ರಿ. ಒಂಚೂರು ಬೈದು ಬುದ್ಧಿ ಹೇಳ್ರಿ, ಕೇಳ್ಕೊಳ್ರಿ ಹೇಳ್ತೀನಿ. ಮರ ಹತ್ಸ್ಬಿಟ್ಟು ಬೇವಿನ ಸೊಪ್ಪು ಕುಯ್ಸರಿ ಹೇಳ್ತೀನಿ. ಆ ಲೇ ಜಗಣ್ಣ, ಇದಾಕಲ್ಲ ಏನೇನೋ ಮಾತಾಡ್ತಿದ್ಯಾ? ನಾನೇ ಹಾಕ್ಲ ಮರ ಹತ್ತನ? ನೀನು ಮಾನ್ಕಾಯುವಾಗ ಒಬ್ಬೊಬ್ಬೊಬ್ಬ ಮರ ಹತ್ತಿಸ್ಬಿಟ್ಟಂತೆ ನನ್ನ ಹತ್ರ ಸೊಪ್ಪು ಕುಯಿಸ್ತಾರಂತೆ. ಅದ್ಯಾಕಲ್ಲ ನಾನೇ ಹಾಕ್ಲ ಹತ್ತಕ್ ಹೋಗನ? ಅಯ್ಯೋ ನಿನ್ನ ಮರ ನನ್ ಕೈಲಿ ಆಗುತ್ತಿಲ್ಲ ಹತ್ತಕ್ಕೆ. ಆ ಬುಡದ ಹತ್ರನಾದ್ರೂ ನಿನ್ ಕಣಕ್ ಆಗುತ್ತಿಲ್ಲ ನನ್ ಕೈಲಿ. ಲೇ ಓಹೋ ಹಂಗ್ ಇಟ್ಕಣಕ್ ಆಗಲ್ಲ ಅಂತಂದ್ರಲ್ಲಿ ನೀನು ಮರ ಹತ್ತಿಸ್ತಾನಂತ. ಇವ್ನು ಮರ ನೋಡಿ ಹೆಂಗ್ ಆಡ್ಕೊಳ್ತಾನಂತ. ಇದ್ಯಾಕಲ್ಲ ರಂಗಪ್ಪ, ನೋಡ್ಲಾ ಅವ್ನು ಹೆಂಗ್ ಆಡ್ಕೊಳ್ತಿದ್ದಾನೆ? ಒಂದೆರಡು ಮಾತಾಡ್ನದಲ್ವೆಲ್ಲ ನೀನು? ನೋಡು ಹೆಂಗ್ ಆಡ್ಕೊಳ್ತಿದ್ದಾನ ಅವನು. ನನ್ನ ಮಗನೇ ಜಗಣ್ಣ, ಏನೋ ವಯಸ್ಸೈತಂತ ಹಂಗ ಆಡ್ತೀಯ ಕಣೋ. ನಮ್ಮಂಗ್ ನೀನು ವಯಸ್ಸಾಗು ಮುದ್ಕ ಆಗು ನನ್ನ ಮಗನೇ, ಅವಾಗ ಗೊತ್ತಾಗುತ್ತೆ ನಿನ್ಗೊಂದು. ಓಹೋ ನಾವುನು ನಿನ್ ವಯಸ್ಸಲ್ಲಿ ಇದ್ದಾಗ ಮರ ಹತ್ತದೇನು ಎಲ್ಲ ಕೆಲಸ ಮಾಡ್ತಿದ್ದು. ಏನಂದ್ರೆ ಇವಾಗ ಒಂದ್ ಸ್ವಲ್ಪ ರಕ್ತ ಕಡಿಮೆ ಆಯ್ತು, ವಯಸ್ಸು ಆಯ್ತು ನಮ್ಗೆ, ಹಂಗಾಗಿ ಶಕ್ತಿ ಇಲ್ಲ ಕಂಡ ಪಾಪ. ಅದಕ್ಕೆ ಇವಾಗ ನೀನ್ ಆಡ್ಕಣ್ತೀಯ ಅಷ್ಟೇ, ಇನ್ನೇನಿಲ್ಲ. ಏನ್ರಿ ಗೌಡ್ರೆ? ರಂಗಜ್ಜ, ಶಂಕರಾಜ ನಾಟಕ ಮಾಡ್ತೈತೆ ನಾಟಕ. ಬೈತೀರಂತ ನೋಡ್ರಿ. ಎಷ್ಟು ಚೆನ್ನಾಗಿ ನಿಮ್ಗೆಲ್ಲ ವಹಿಸ್ಕೊಂಡು ಎಷ್ಟು ಚೆನ್ನಾಗಿ ಮೆತ್ತಗ್ ಮಾತಾಡ್ತೈತೆ. ಒಂದ್ ಸ್ವಲ್ಪ ತರಾಟೆಗೆ ತಗೊಂಡ್ರಿ ಹೇಳ್ತೀನಿ. ನೀವು ಗೌಡ್ರಿ ಇಬ್ರಾಳದುನು. ಇದ್ಯಾಕೋ ರಂಗಜ್ಜ ಗೌಡ್ರೆ? ಯಾಕ್ರಿ ಗೌಡ್ರೆ ಏನು ಮಾತಾಡ್ತಾನೆ ಇಲ್ಲೋ? ಯಾಕ್ರಿ ಗೌಡ್ರೆ? ಯಾಕೆ ಏನಾಯ್ತು? ಈ ಕಡೆ ಎಲ್ಲೋಗ್ತಿದ್ದೀರಂತ ಗೊತ್ತಾಗ್ಲಿಲ್ವಲ್ಲ ಗೌಡ್ರೆ? ಅಲ್ವದಲ್ಲ ಶಂಕರಪ್ಪ, ಎಷ್ಟಂತಾರಲ್ಲ ನಿನ್ನ ಹುಡ್ಕೋದು. ನಿಮ್ಮಂತ ಹೋಗಿ ಆ ಜಗಣ್ಣು ಕಳಿಸ್ದೆ, ಆ ನಿಂಗಣ್ಣು ಕಳಿಸ್ದೆ, ಆ ಬಸವಣ್ಣು ಕಳಿಸ್ದೆ. ಯಾರು ಹೋದ್ರು ರಂಗ ಶಂಕರಪ್ಪ ಇಲ್ಲ ಅಂತಾನೆ ಹೇಳ್ ಕಳ್ಸಿರು. ನಾವು ಇವ್ನು ಎತ್ಲಾಗ ಹೋದಪ್ಪ, ಇವ್ ಶಂಕರಪ್ಪ ಬೆಳ್ಬೆಳ್ಗೆ ಎದ್ದಡ್ಕಳೆ ಅಂತ ನಾವು ಹುಡ್ಕಾಡ್ತಿದೀವಿ. ಅಲ್ವದಲ್ಲ, ನಿನ್ಗೇನು ಊರ್ ಕೆಲ್ಸ ದೇವ್ರ ಕೆಲ್ಸ ಮಾಡ್ಬೇಕನ್ನೋ ಜ್ಞಾನ ಇಲ್ವಲ್ಲ ಶಂಕರಪ್ಪ. ನೀನು 4 ಜನ ಕೇಳೋ ಹಿರೇ ಮನುಷ್ಯ ಆಗ್ಬಿಟ್ಟು ನೀನೆ ಹಿಂಗೆ ಎಳಸ್ಕೊಳ್ಳೋ ಕೆಲಸ ಮಾಡಿದ್ರೆ ಸರಿ ಆಗುತ್ತೇನೆ ಹೇಳಪ್ಪ ನೀನೆ. ಎಲ್ಲೆಲ್ಲ ಅಂತಾನ ಹುಡ್ಕೋದು ನಿನ್ಗೆ? ಹೋಗತ್ಲಾಗೆ ಕಣ್ರಿ ಗೌಡ್ರೆ, ನೀವು ಏನ್ ಹೇಳ್ತಿದ್ದೀರಂತ ನನಗೆ ಒಂದು ಗೊತ್ತಾಗ್ತಿಲ್ಲ ಕಣ್ರಿ ಗೌಡ್ರೆ. ಏನ್ ಕೆಲ್ಸದ ಬಗ್ಗೆ ಹೇಳ್ತಿದ್ರ? ದೇವ್ರ ಕೆಲ್ಸ ಅದು ಇದು ಅಂತ ಹೇಳ್ತಿದ್ರ? ನನಗೆ ಒಂದು ಗೊತ್ತಾಗ್ತಿಲ್ಲ ಕಣ್ರಿ ಗೌಡ್ರೆ. ನೀವು ಬೈಯೋದೊಂದು ಬಿಟ್ಟು ಇನ್ನೇನೇನು ಗೊತ್ತಾಗ್ತಿಲ್ಲ. ಅಲ್ಲ ಯಾಕಡೆ ಹೋಗ್ತಿದ್ರ? ಇವ್ ರಂಗಪ್ಪನಾದ್ರೂ ಯಾವಾಗ ಹೇಳ್ತಿರ್ವಲ್ಲ. ಲೇ ರಂಗಪ್ಪ, ನನ್ಗೇನು ಗೊತ್ತಾಗ್ತಿಲ್ಲ ಕಣೋ, ಬಿಡ್ಸ್ ಹೇಳ ಇರು ಗೌಡ್ರು ಏನ್ ಹೇಳ್ತಿದಾರಂತ. ಅದ್ಯಾಕಲ್ಲ ಶಂಕರಪ್ಪ ಹಿಂಗ್ ಮಾತಾಡ್ತೀಯ? ಅಲ್ವದಲ್ಲ, ಇವತ್ತು ಖಾರ ಹಬ್ಬ ಅಲ್ವಲ್ಲ ನಮ್ಮೂರಲ್ಲಿ. ಅದು ದೇವಸ್ಥಾನ ಹತ್ರ ಎಲ್ಲ ಸೊಪ್ಪೆಲ್ಲ ಕುಯ್ಕೊಂಬಂದು ಚಪ್ರ ಎಲ್ಲ ಹಾಕ್ಬಿಟ್ಟು ಅಲ್ಲೆಲ್ಲ ರೆಡಿ ಮಾಡ್ತೀವಲ್ವೆಲ್ಲ. ನಿನ್ಗೇನು ಇದಿಲ್ವಲ್ಲ, ಜ್ಞಾನ ಇಲ್ವಲ್ಲ? ಈ ಪಾಟಿ ವಯಸ್ಸಾಗೈತೆ ನನ್ನ ಮಗನೇ ನಿನಗೆ. ನೀನ್ ನೋಡಿದ್ರೆ ಹಿಂಗ್ ಕೇಳ್ತಿದ್ಯಾರಲ್ಲ ಶಂಕರಪ್ಪ. ಇಡೀ ಊರವರೆಲ್ಲಾರು ದೇವಸ್ಥಾನ ಹತ್ರ ಎಲ್ಲ ಚಪ್ರ ಗಿಪ್ರ ಹಾಕಿ ಎಲ್ಲ ರೆಡಿ ಮಾಡ್ತಿದ್ದಾರೆ, ಕೆಲಸ ಎಲ್ಲ ಮಾಡಿ ಅಲ್ಲೆಲ್ಲಾನು ರೆಡಿ ಮಾಡ್ತಿದ್ದಾರೆ. ನೀನು ಪುಣ್ಯಾತ್ಮ, ನೀನು ಬಂದ್ಬಿಟ್ಟು ನೀನು ಹೊಲ ತೋಟ ಅಂತ ಇವತ್ತು ಹೋಗ್ತಿದ್ಯಲ್ಲ, ಲೆಕ್ಕ ಹಾಕು. ಹಿಂಗ್ ಮಾಡಿದ್ರೆ ಸರಿ ಆಗುತ್ತಲ್ಲ ಶಂಕರಪ್ಪ ನೀನು. ಎಲ್ಲಾರು ಹಂಗೆ ಕೇಳ್ತಾರ ಕಣೋ. ನಿನ್ಕಿಂತ ಚಿಕ್ಕ ವಯಸ್ಸರು ಈ ಜಗಣ್ಣ ಅವರೆಲ್ಲ ಬಂದ್ಬಿಟ್ಟು ಮಾಡ್ತಿಲ್ವ? ಅವರೆಲ್ಲ ಏನ್ ಅನ್ಕೊಳ್ತಾರೆ? ಇವ್ರ ವಯಸ್ಸಾದವ್ರ ಬಂದ್ಬಿಟ್ಟು ಕೆಲಸ ಮಾಡ್ಸಲ್ಲ, ಏನಿಲ್ಲ, ಸುಮ್ಕಿರನೇ ನಿನ್ಕೊಂಡ್ಬಿಟ್ಟು ಸುಮ್ನೆ ಮಾತಾಡ್ತಿರ್ತಾರ ಅಷ್ಟೇ. ನಾವಿನ್ನೇನಕ್ ಮಾಡಲ್ಲ ಅಂತ ಎಲ್ಲ ಮಾತಾಡಲ್ವಲ್ಲ ಶಂಕರಪ್ಪ. ಹಿಂಗ್ ಮಾಡಿದ್ರೆ ಸರಿ ಆಗುತ್ತಾ? ನೀನೇ 4 ಜನಕ್ಕೆ ಹೇಳೋರಾಗ್ಬಿಟ್ಟು ನೀನು ಹೇಳಿಸ್ಕೊಂಡ್ರೆ ಸರಿ ಆಗುತ್ತೇನೋ? ಸುಮ್ಕಿರೋ ರಂಗಪ್ಪ. ಲೇ ನಾನು ಮರ್ತೆ ಬಿಟ್ಟೆ ಕಣೋ. ಇವತ್ತು ಕಾರಪ್ಪ ಅನ್ನೋದೇ ಮರ್ತ್ಬಿಟ್ಟಿಂಗ್ ಕಳ್ಳ. ಏನ್ ಮಾಡೋದು? ನನ್ಗೂ ವಯಸ್ಸಾಯ್ತು ನೋಡುವ, ಹಾಳಾದ ವಯಸ್ಸು. ನಾನು ಬೆಳಿಗ್ಗೆ ಎದ್ದಡ್ಕಲ್ಲೇನೋ ತೋಟದ ಕಡೆ ಈ ಕಡೆ ಬಂದ್ಬಿಟ್ಟೆ. ಏನ್ ಮಾಡೋದು ಹೇಳು? ಮರ್ತೋಗ್ಬಿಟ್ಟಿದ್ದೀನಿ ಕಡ್ಲ ನಾನು. ನೆನ್ಪಿದ್ದಿದ್ರೆ ನಾನು ಸೊಪ್ಪಿಪ್ಪೆಲ್ಲ ಕುಯ್ಕೊಂಬರ್ತಿರಲ್ವಲ್ಲ ರಂಗಜ್ಜ. ಏನ್ ಮಾಡೋದು ಹೇಳು? ಹಾಳಾದ ವಯಸ್ಸು.
ಮರೆವು ಶುರು ಆಯ್ತು ನೋಡು. ಎಲ್ಲ ಮರ್ತೋಗ್ಬಿಡ್ತೀನಿ ಕಡ್ಲ. ನನ್ಗೆ ಗೊತ್ತಿರಲಿಲ್ಲ, ಗೊತ್ತಿದ್ದಿದ್ರೆ ನಾನು ನಿಂತ ಬರ್ತಿದ್ದೆ ಕಣಪ್ಪ. ಹಾ, ಇವಾಗ ನಡ್ರಿ, ಅಲ್ಲೆಲ್ಲಿ ಅದು ಎಲ್ಲಿ ಹೋಗ್ತಿದ್ದೀರಾ ಹೋಗ ನಡ್ರಿ. ಸುಮ್ಮಕ್ ನಿನ್ಕಳ್ ಶಂಕರಜ್ಜ, ನೀನು ನಾಟಕ ಮಾಡ್ಬೇಡ ನಾಟಕ. ಗೌಡ್ರು ರಂಗಜ್ಜ ಬೈತಾರಂತ. ಇವಾಗ ನೀನ್ ಏನ್ ಹೇಳ್ತಿದ್ಯ ಹೇಳು, ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದೀನಿ ಅಂತ ಸುಳ್ಳೆ ಹೇಳ್ತೀಯ. ನನಗೆ ಗೊತ್ತಾಯ್ತು ಕಣಿ, ಹೇಳು ನೀನ್ ನಾಟಕ ಮಾಡ್ತಿದ್ಯಾ ಅಂತ. ಲೇ 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 ಪಾಪ ಜಗಣ್ಣ, ಸುಮ್ಕಿರ್ಲ, ಸುಮ್ಮಕ್ ನಿನ್ಕಳ್ಳ ಅಲ್ವದಲ್ಲ. ನಾನು ಯಾಕಲ್ಲ ನಾಟಕ ಮಾಡೋಣ? ನನಗೆ ಕಾರಬ್ಬ ಅಂತ ಗೊತ್ತಿದ್ರೆ ನಾನು ತೋಟದ ತಾವ್ಲಿ ನನಗೆ ಬರ್ತಿದ್ದೀನಿ. ತೋಟದ ತಾವೆಲ್ಲ ಹೋಗ್ಬಿಟ್ಟು ಕೆಲಸ ಗಿಲ್ಸ ಎಲ್ಲ ಮುಗಿಸ್ಕೊಂಡ್ ಬರ್ತಿದ್ದೀನಿ. ನಾನು ಸೊಪ್ಪೆಲ್ಲ ಕುಯ್ಕೊಂಬರ್ದಂಗೆ ಇರ್ತೀನಲ್ಲ, ಬೇವಿನ ಸೊಪ್ಪು, ಇದೆಲ್ಲ ಕೊಕ್ಕೆ ಸೊಪ್ಪು ಅವೆಲ್ಲ ಕುಯ್ಕೊಂಬರ್ದಂಗೆ ಇರ್ತೀನಲ್ಲ ಪಾಪ. ನೀನೇ ಹೇಳಪ್ಪ. ಬರಿಗಾಯಲ್ಲಿ ಹಿಂಗೆ ಬರ್ತಿದ್ದೀನಿ ನಾನೊಂದು ಅಂತದ್ರಲ್ಲಿ ನೀನು ಹಿಂಗೆ ಸುಮ್ಮನೆ ನಾಟಕ ಮಾಡ್ತಿದ್ಯಾ ಅಂತ ಹೇಳಿದ್ರೆ ಸರಿ ಆಗುತ್ತೆಲ್ಲ ಪಾಪ. ಲೈ, ನೀನೇ ಹೇಳಪ್ಪ. ಹೋಗ್ಲಿ ಬಿಡ್ಲಾ ಲೇ ಜಗಣ್ಣ, ಸುಮ್ಕಿರ್ಲ ಅತ್ಲಾಗಿ. ಪಾಪ ಶಂಕರಪ್ಪ ಬೇಜಾರು ಮಾಡ್ಕೊಳ್ತಾನೆ, ಅವನಿಗೂ ಏನೋ ಗೊತ್ತಿಲ್ಲ ಅತ್ಲಾಗಿ, ಗೊತ್ತಾಗ್ದಲೆ ಏನೋ ತಪ್ಪು ಮಾಡ್ಕೊಂಡ್ಬಿಟ್ಟಾನೆ. ಸುಮ್ಕಿರತ್ಲ, ಹೋಗ್ಲಿ ಅತ್ಲಾಗಿ. ಶಂಕರಪ್ಪ ನಡಿಲ್ಲ, ಹೋಗಾರ ಇನ್ನೇನು, ಹೋಗ್ಬಿಟ್ಟು ಸೊಪ್ಪೆಲ್ಲ ಕುಯ್ಕೊಂಬರ ನಡಿ. ಹೆಂಗ ನಮಗೂ ಬೇಜಾರಾಗ್ತಿತ್ತು ಅತ್ಲಾಗ 3 ಜನ ಇದ್ದು ಅಂತ. ಸರಿಯಪ್ಪ, ಹೋಗದೇನು ಕುಯ್ಕೊಂಬರದ. ನಡ್ಲಾ ಪಾಪ ಲೇ ಜಗಣ್ಣ, ನಡಿಯ. ಅಲ್ವದಲ್ಲ ಪಾಪ ಜಗಣ್ಣ, ನೀನು ನಿಮ್ಮ ಅಣ್ಣ ನಿಂಗಣ್ಣ ಇಬ್ರಾಳು ಜಗಳ ಮಾಡ್ಕೊಂಡಿದ್ರಲ್ಲೋ, ಸರಿ ಆದ್ರೇನಾ? ಅದೇನೋ ತೀರ್ಮಾನ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ, ಏನ್ ತಿರ್ಗಾ ಕರೀಲೇ ಇಲ್ಲ, ಏನಿಲ್ಲ. ಸರಿ ಆಯ್ತೇನಪ್ಪೋ ಜಗಳ ಈಗ್ಲಾ ಇಲ್ಲ? ಗೌಡ್ರೆ, ಏನ್ ಗೌಡ್ರೆ, ಸರಿ ಆದ್ರೇನ್ರಿ ಗೌಡ್ರಿ ಇವ್ರು? ಸುಮ್ಕಿರ್ ಶಂಕರಜ್ಜ, ಬರೀ ನಾಟಕದ ಮಾತುಗಳೇ ನಿಂದು. ನೀನ್ ಮಾತಾಡೋದು ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಕಣಿ, ಹೇಳು. ಓಹೋ ಅಲ್ಕಣ್ ಶಂಕರಜ್ಜ, ನಿನ್ಗೇನೇನೆ ನೆಚ್ಕೋಬೇಕು. ಬಾರ್ ಶಂಕರಜ್ಜ ಅಂತ ಏನೋ ಹಿರೇ ಮನುಷ್ಯ ಗೌರವ ಕೊಟ್ಟು ಕರೆದ್ರೆ ನೀನು ನೀನ್ ತೀರ್ಮಾನ ಮಾಡೋದಕ್ಕೆ. ಎಷ್ಟು ಸಲ ಬಂದಿದ್ ನಿಮ್ಮಂತವ? ಅಲ್ಲೇ 4-5 ಸಲ ಬಂದೆ, ಬೆಳಿಗ್ಗೆಯಿಂದ 2 ದಿವಸದಿಂದ 4-5 ಸಲ ಬಂದೆ. ಆದ್ರೂ ನೀನು ಬರಿಲ್ವಲ್ಲ, ಲೆಕ್ಕ ಹಾಕು. ಎಂತ ಶಂಕರಜ್ಜ ಇರ್ಬೇಕು ನೀನು. ಲೇ ಪಾಪ ಸುಮ್ಕಿರ್ಲ, ಬೇಜಾರು ಮಾಡ್ಕೋಬೇಡ. ನನ್ ಏನ್ ಮಾಡೋದು ಹೇಳಪ್ಪ? ನನ್ಗೂ ಅದು ಇದು ಕೆಲ್ಸಗಳೆಲ್ಲ ಬಾಳ ಇದ್ದು ಕೊಡ್ಲವು. ಬಂತಾವ ತೋಟತಾವ ತಿಪ್ಟೂರು ಬೇರೆ ಹೋಗ್ಬೇಕಿತ್ತು ನೆನ್ನೆ, ಹಂಗಾಗಿ ನನಗ್ ಬರಕ್ಕಾಗ್ಲಿಲ್ಲ. ಅಲ್ಲ ಕಣ್ಲ, ಇವಾಗ ಸರಿ ಆದ್ರೆ ನೀವು ತೀರ್ಮಾನ ಆಯ್ತೇನ್ರು? ರಂಗಪ್ಪ, ನೀನೇನಾರ ಹೋಗಿದ್ದೆಲ್ಲ, ನೀನು ಗೌಡ್ರು ಏನಾರ ಹೋಗ್ಬಿಟ್ಟು ಏನಾರ ಸಮಾಧಾನ ಮಾಡಿ ಬಂದ್ರ ಏನು? ಏನು ಹೋಗ್ಬೇಕಾ? ಯಾವತ್ತಾದ್ರೂ ತೀರ್ಮಾನ ಗಿರ್ಮಾನ ಮಾಡ್ಬೇಕೇನಾ? ನಾನು ಬೇಡ ಕಣ್, ಸುಮ್ನಿರಪ್ಪ. ನೆನ್ನೆ ರಂಗಜಮ್ ಅಂತವ ನಾನು ಹೋಗಿದ್ದೆ. ಇನ್ಲಿಂದ ನೆನ್ನೆ ಅವನು ಬಂದ. ಯಾರು ನಮ್ಮ ಅಣ್ಣ ಬಂದ. ನಮ್ಮ ಅಣ್ಣ ಬಂದ್ಬಿಟ್ಟು ನಿಂಗಣ್ಣನು ಬಂದ್ಬಿಟ್ಟು ನಿನ್ಕಂಡಿದ್ವು. ಹಂಗೆ ಒಂದ್ ಸ್ವಲ್ಪ ಏನೇನೋ ವಾಸಾಡ್ಕೊಂಡು ಆಮೇಕಿಂದ ಗೌಡ್ರಿಗೂ ರಂಗಜ್ಜ ಕರೆ ಹೇಳ್ತು, ಬರೇಳಿರು. ಗೌಡ್ರು ಬಂದ್ಬಿಟ್ರು. ಅಲ್ಲೇನೆ ಇಬ್ರಾಳ್ಗೂ ಬೈದು ಬುದ್ಧಿ ಹೇಳಿರು. ಏನಿಲ್ಲ, ಹಂಗೇನು ಅಂತ ಜಗಳ ಏನು ಮಾಡ್ಕೊಂಡಿರಲಿಲ್ಲ. ಫಸ್ಟುನು ಏನಂದ್ರೆ ಯಾರೋ ಒಂದ್ ಇಬ್ರಾಳು ಬಂದ್ಬಿಟ್ಟು ನಮ್ಮ ಮಧ್ಯದಲ್ಲಿ ಸುಮ್ಕೆನೆ ನಮ್ಮ ಅಣ್ಣನ ಮೇಲೆ ನನಗ್ ಚಾಡಿ ಹೇಳೋದು, ನನ್ ಮೇಲೆ ನಮ್ಮ ಅಣ್ಣಂಗ್ ಚಾಡಿ ಹೇಳೋದು, ಹಂಗೆಲ್ಲ ಮಾಡ್ಬಿಟ್ಟು ಸುಮ್ಕೆ ಜಗಳ ಆಗಂಗ್ ಮಾಡ್ಬಿಟ್ಟಿದ್ರು ಅಷ್ಟೇ, ಇನ್ನೇನಿಲ್ಲ. ಸರಿ ಆಯ್ತ್ಕೊಂಡ್ ಬಿಡು ಶಂಕರಾಜ, ನೀನೇ ತಲೆ ಕೆಡಿಸ್ಕೊಬೇಡ, ಸುಮ್ಕಿರು. ನೆನ್ನೆನೆ ಎಲ್ಲ ತೀರ್ಮಾನ ಮಾಡ್ಬಿಟ್ರು. ಬಿಡಪ್ಪ, ಹೆಂಗ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ. ಈಗಳಲ್ಲೇ ಪಾಪ, ನೀನು ಹಿಂಗ್ ಹೇಳ್ತಿದ್ದೀರಂತ ಬೇಜಾರ್ ಮಾಡ್ಕೋಬೇಡ ಜಗಣ. ಏನಾರ ಇರ್ಲಿ ಕಣೋ, ನಿಮ್ಮ ಅಣ್ಣ ಕಣೋ ಅವನು. ನಿಮ್ಮ ಅಣ್ಣಂಗ್ ನೀನ್ ಬೆಲೆ ಕೊಡ್ಬೇಕು, ಗೌರವ ಕೊಡ್ಬೇಕು. ಯಾವನೊಬ್ಬ 3ನೇ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಅಣ್ಣನ ಮುಗೆ ಹಿಂಗ್ ಹೇಳ್ತಾನಂತ ನೀನು ನೆಮ್ಕ ಬಿಡ್ತೀಯಲ್ಲ ಪಾಪ. ನಿಮ್ಮ ಅಣ್ಣ ಪಾಪ ನಿನ್ಗೆ ನಿಮ್ಮ ಅಪ್ಪ ತೀರೋದ್ಮೇಲಿಂದ ಪಾಪ ಕಷ್ಟಪಟ್ಟು ಏನೋ ಕಷ್ಟನೋ ಸುಖನೋ ಕೂಲಿ ನಾರಿ ಮಾಡ್ಬಿಟ್ಟು ಸಾಕಿದಾನೆ. ಬಲು ಚೆನ್ನಾಗಿ ಓದ್ತಿದ್ದ ಕಣೋ ಅವನು ನಿಮ್ಮ ಅಣ್ಣವು. ಪಾಪ ನಿಮ್ಮ ಅಪ್ಪಯ್ಯ ಹೋಗಾದ್ಮೇಲೆ ಮನೆಗೆ ಯಾರನ್ನು ತಗೊಂಬಂದ್ ಹಾಕೋರಿಲ್ಲ, ಕೂಲಿ ಮಾಡ್ಬೇಕು ಅಂತ ಹೋಗ್ಬಿಟ್ಟು ಪಾಪ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟ. ಇಲ್ಲ ಅಂದಿದ್ರೆ ಅವನು ಇವತ್ತು ಓದ್ಬಿಟ್ಟು ಏನೋ ಒಂದು ಕೆಲ್ಸದಲ್ಲಿ ಇರ್ತಿದ್ದ ಕಣವು. ನಿನ್ಗೋಸ್ಕರ ಅವನ್ನೆಲ್ಲ ಅಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾನೆ. ಅವೆಲ್ಲದನ್ನು ಮರ್ತು ಬಿಟ್ಟು ನೀನು ಯಾರೋ ಒಬ್ಬ 3ನೇ ವ್ಯಕ್ತಿ ಬಂದ್ಬಿಟ್ಟು 3 ನಿಮಿಷದಲ್ಲಿ ಹೇಳಿದ ತಕ್ಷಣ ನೀನು ಅವ್ನ ಮಾತು ನೆಮ್ಕೊಬಿಟ್ಟು ನೀನು ನಿಮ್ಮ ಅಣ್ಣನ ಮೇಲೆ ಜಗಳಕ್ಕೆ ಬಿದ್ರೆ ಸರಿಯಾಗುತ್ತೆಲ್ಲ. ಹೋಗ್ಬೇಕು, ನಿಮ್ಮ ಅಣ್ಣನ್ ಕೇಳಬೇಕು. ಹಂಗಾದ್ರೆ ಅದೊಂಥರ ನ್ಯಾಯ ಕಣಪ್ಪ. ಇರ್ಲಿ ಬಿಡಪ್ಪ, ಹೆಂಗ ನಾನ್ ಬರಿಲ್ಲ ಅಂದ್ರೂ ಏನೋ ಪರವಾಗಿಲ್ಲ. ನಮ್ ಗೌಡ್ರು ನಮ್ ರಂಗಪ್ಪ ಹೆಂಗ ತೀರ್ಮಾನ ಮಾಡ್ಬಿಟ್ಟು ಸರಿ ಮಾಡಿದಾರಲ್ಲ. ಈಗಳಲ್ಲೇ ಪಾಪ ಇನ್ನೊಂದ್ ದಿವಸ ಇಂತ ತಪ್ಪು ಕೆಲಸ ಎಲ್ಲ ಮಾಡ್ಕೋಬಾರ್ದು ಕಣವು. ಬೇರೆಯವ್ರ ಮುಂದೆ ನೀವು ತಲೆ ಬಗ್ಸ ಕೆಲಸ ಮಾಡ್ತಿರಲ್ರಲ್ಲ ಪಾಪ. ಬುದ್ಧಿ ಬೇಡವೇನ್ರು ನಿಮ್ಗೆ? ಲೇ ಶಂಕರಪ್ಪ, ಇರ್ಲಿ ಬಿಡ. ಇನ್ನೇನು ನೆನ್ನೆ ಎಲ್ಲ ತೀರ್ಮಾನ ಮಾಡಾಯ್ತು. ಅದೇ ತೀರ್ಮಾನ ಇನ್ನೇನ, ಅಣ್ಣ ತಮ್ಮ ಇಬ್ರಾಳು ಒಬ್ರಿಗೊಬ್ರು ಮುಂದೆ ನಿನ್ಕೊಂಡಿದ್ದು, ಬೈದ್ ಬುದ್ಧಿ ಹೇಳಿವು ಅಷ್ಟೇ, ಇನ್ನೇನು. ಇನ್ನೇನ್ ಇವ್ರೇನು ಏನೋ ಒಯ್ದಾಡ್ಕೊಂಡಾರಿಲ್ಲ ಇವ್ರು. ಸುಮ್ಕೆ ಯಾರೋ ಒಬ್ರು ಹೇಳಿರೋ ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ಇಬ್ರು ಅಣ್ಣ ತಮ್ಮ ಇಬ್ರು ಕುಡ್ದಿದ್ದು ಹಂಗ್ ಮಾಡ್ಕೊಂಡ್ಬಿಟ್ಟಾರ ಅಷ್ಟೇ, ಇನ್ನೇನಿಲ್ಲ. ಮೊದ್ಲೆಲ್ಲ ಅದು ಬಲು ಚೆನ್ನಾಗಿದ್ರು ಕಣಪ್ಪ. ಇತ್ತೀಚಿಗೆ ಯಾಕ ತಿಂಗಳಿಂದ ಇತ್ತೀಚೆಗೆ ಹಿಂಗೆ ಜಗಳ ಮಾಡ್ಕೊಂಡಿದ್ವಿ ಇವ್ರು ಇಬ್ರಾಳುದ್ರು. ಮೊದ್ಲು ಊರಲ್ಲೆಲ್ಲ ನಮ್ಮಂತವ್ರೆಲ್ಲ ಹಿರೇ ಮನುಷ್ಯಗಳು ನೋಡ್ಬಿಟ್ಟು, ಇವ್ರ ಅಣ್ಣ ತಮ್ಮ ಇರೋದ್ ನೋಡ್ಬಿಟ್ಟು
ಇದ್ರೆ ಇವ್ರಂಗೆ ಇರ್ಬೇಕು ಕಣಪ್ಪ. ಪಾಪ ಅವ್ರ ಅಪ್ಪ ಇಲ್ಲ ಇಲ್ಲ ಅಂದ್ರೂ ಎಷ್ಟು ಚೆನ್ನಾಗಿದ್ದಾರೆ ಅಣ್ಣ ತಮ್ಮ ಅಂದ್ರೆ ಅಷ್ಟು ಬಾಂಧವ್ಯದಿಂದ ಇದ್ದಾರೆ ಅಂತ ಬೇರೆಯವ್ರಿಗೆಲ್ಲ ಹೇಳ್ತಿದ್ದು. ಬೇರೆಯವ್ರ ಕಿತ್ತಾಡ್ಕೊಂಡ್ರೆ ನೋಡ ಅಲ್ಲಿ ಅವ್ರ ಅಣ್ಣ ತಮ್ಮ ಇದಾರೆ, ನಿಂಗಣ್ಣನು ಜಗಣ್ಣ ಬಲು ಚೆನ್ನಾಗಿದ್ದಾರೆ ಕಣ್ರ, ಅವ್ರು ನೋಡಿ ನೀವು ಕಲಿಬೇಕಣ್ರು ಅಂತ ನಾನು ಹೇಳ್ತಿದ್ದೆ ಕಣಪ್ಪ. ಇವರು ನೋಡಿದ್ರೆ ಇವರು ಅದೇನೋ ಅಂತಾರಲ್ಲ ಹಂಗ್ ಮಾಡ್ಕೊಂಡು ಕುಂತಿದ್ರಲ್ಲ ಇವರು. ನಡಿ ಆಯ್ತು, ಹಳೇದೆಲ್ಲ ಇವಾಗ ನೆನ್ಪಾಡೋದು ಬೇಡ. ಪಾಪ ಅವನ್ಗೂ ಬೇಜಾರಾಗುತ್ತೆ. ನಡ್ರಪ್ಪ ಹೋಗೋಣ, ಹೋಗಿ ಸೊಪ್ಪು ಗಿಪ್ಪೆಲ್ಲ ಕುಯ್ಕೊಂಬರೋಣ, ಒತ್ತಾಗ್ಬಿಡುತ್ತೆ. ಪಾಪ ಜಗಣ, ಇದ್ರಲ್ಲಿ ಕುಯ್ಕೋಬಹುದೆಲ್ಲ ಸೊಪ್ಪುಗಳೆಲ್ಲ ಬಲು ಚೆನ್ನಾಗೈತೆ ನೋಡು. ಬೇವಿನ ಸೊಪ್ಪು ಕುಯ್ಕೊಂಡಂದ್ರೆ ಇಲ್ಲೇ ಕುಯ್ಕೊಂಡ್ಬಿಡೋಣ ಅತ್ಲಾಗಿ. ಇನ್ನೇನು ಕುಯ್ಕೊಂಡ್ ಅತ್ಲಾಗಿ ಮನೆ ಕಡೆ ಹೋಗ್ಬಿಡೋಣ ಬೇಗ ಬೇಗ ಅತ್ಲಾಗಿ. ರಪ್ಪನ್ನ ಎಲ್ಲಾರು ಅಲ್ಲಿ ಕಾಯ್ತಿರ್ತಾರೆ, ಎಲ್ಲ ಚಪ್ರ ಗಿಪ್ರ ಎಲ್ಲ ಹಾಕೊಂಡು ಕಾಯ್ತಿರ್ತಾರೆ. ಬಿರ್ಬಿರ್ನೆ ಅತ್ಲಾಗಿ ಕುಯ್ಕೊಂಡನೆಲ್ಲ ಪಾಪ. ಗಡಿ ಕಡ್ಡಿ ತಗೊಂಬಂದ ಎಲ್ಲಲ್ಲ ಗಡಿ ಕಡ್ಡಿ ತಗೊಂಬಂದೆಲ್ಲ ಪಾಪ ಜಗಣ್ಣ ನೀನು. ಅಯ್ಯೋ ಇವ್ನು ಮನ್ಕಾಯುವಾಗ ಇವನು ಮಾತಾಡ್ತಾ ಏನು ಮರ್ತ್ ಬಂದೋ ಏನೋ ಕಣ ಇವನು. ಎಲ್ಲ ಮರ್ತ್ ಬಂದೆಲ್ಲ ಜಗಣ್ಣ. ಕಣಜ ಮರ್ತ್ ಬಂದ್ಬಿಟ್ಟ ಕಣಜವು, ರಂಗಜವು, ಶಂಕರಜವು ಮರ್ತ್ ಬಿಟ್ಟವೆ. ಹೋಗು, ಈ ವಾದ್ಯ ಶಂಕರಜ ಬಂದೇನದೇನೆ ಹಿಂಗ ಆಗಿದ್ದು. ಅದು ಇದು ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಡ್ತು, ನಾನು ಮರ್ತೇ ಬಿಟ್ಟೆ. ಆ ವಜ್ಜ ಹೆಂಗ ರಂಗಜ್ಜ ನೆನಪು ಮಾಡಿತ್ತು, ಅವ್ರು ತೋಟದ ಹತ್ರ ಐತೆ, ಅಲ್ಲಿ ಹೋಗ್ಬಿಟ್ಟು ಎತ್ಕೊಂಬರ್ಲ ಪಾಪ ಅಂತ ಹೇಳ್ತಿತ್ತು. ಅಷ್ಟ್ರಲ್ಲಿ ಈ ವಜ್ಜ ಎಲ್ದಾಗಿತ್ತು, ಈ ಶಂಕರಜ ಬಂದ್ಬಿಟ್ಟು ಅದು ಇದು ಕೇಳ್ತು. ನಾನು ಹಂಗೆ ಮರ್ತ್ ಬಂದ್ಬಿಟ್ಟೆ. ಏನ್ ಮಾಡೋದು ಇವಾಗ? ಎಲೆ ಪಾಪ, ಈಗ ಮರ್ತೋಗ್ಬಿಟ್ಟಿದೀರಾ, ಏನೋ ಆಗೋಯ್ತು. ಅವ್ರು ಇವ್ರ ಮೇಲೆ ದೂರ್ಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಆಗಲ್ಲ ಕೆಲ್ಸ. ನಡ್ರಿ ಹೋಗ್ಬಿಟ್ಟು ಗಡಿ ಕಡ್ಡಿನಾರ ಎತ್ಕೊಂಬರದ, ಇನ್ನೇನ್ ಮಾಡಕ್ಕಾಗುತ್ತೆ. ಹೋಗ್ತಿರಲ್ಲ ಪಾಪ ಯಾರಾದ್ರು? ಜಗಣ್ಣ ಹೋಗ್ ಬರ್ತೀಯೋ ಏನೋ, ಎಲ್ಲಾರು ಒಟ್ಟಿಗೆ ಹೋಗ್ ಬಂದ್ಬಿಡೋಣ ಅತ್ಲಾಗಿ. ಎಲ್ಲಾರು ಯಾಕೆ ಹೋಗ್ ಬರೋಣ ಪಾಪ, ನಿಮ್ಗೆಲ್ಲ ವಯಸ್ಸಾಗೈತೆ. ನಾನು ಹೋಗಿ ಎತ್ಕೊಂಬರ್ತೀನಿ ಶಂಕರಾಚಾರ್ಯ ತೋಟದತ್ರ. ಸುಮ್ಕಿರ್ರಿ ನೀವು, ನಿಮ್ ಕೈಲಿ ಎಲ್ಲ ಆಗುತ್ತೆ ಸೊಪ್ಪೆಲ್ಲ ಕುಯ್ಕೊಂಬರಕ್ಕೆ. ಹೋಗಿ ಗಣಿ ಕಡ್ಡಿ ಎಲ್ಲ ಎತ್ಕೊಂಬರಕ್ಕೂ ಆಗಲ್ಲ, ಏನು ಆಗಲ್ಲ. ಇಲ್ಲ ನಿಂತಿರ್ರಿ, ಹಿಂಗ್ರ ನೆರಳ ನಿಂತಿರ್ರಿ, ಹಿಂಗ್ರ ಅಪ್ಪನ್ ಬರ್ತೀನಿ ನಾನು. ಇನ್ನೇನು ಮಾಡೋಣ? ಹೌದಲ್ಲ ಪಾಪ ಜಗಣ್ಣ, ನೀನು ಹೋಗ್ ಬರೋಷ್ಟೊತ್ತಿಗಾಲೆ ಒತ್ತಾಗ್ಬಿಡುತ್ ಕಂಡ್ಲ. ಅದಕ್ಕೆ ಈಗ ಒಂದ್ ಕೆಲಸ ಮಾಡೋಣ, ಇಲ್ಲಿ ಪಕ್ಕದಲ್ಲದೇನೆ ಇನ್ನೊಂತವ ಬೇವಿನ ಮರ ಐತಲ್ಲ, ಅಲ್ಲಂದ್ರೆ ಒಂದ್ ಸ್ವಲ್ಪ ಕೈಗೆಲ್ಲ ನೆಟ್ಕಂಗೆ ಐತಪ್ಪ. ಪೊದೆ ಎಲ್ಲ ಐತೆ, ಹಂಗಾಗಿ ಕೈಗೆ ನೆಟ್ಕಂಗೆ ಐತೆ. ನೋಡೋಣ, ಅಲ್ಲೇ ಹೋಗಿ ಕುಯ್ಕೊಂಬಂದ್ರೆ ಆಗಲ್ವೇ ಇಲ್ಲ ಪಾಪ. ನೋಡೋಣ, ಇನ್ ತಿರ್ಗಾ ಇವಾಗ ಗಡಿ ಕಡ್ಡಿ ಎಲ್ಲ ಹುಡ್ಕೊಂಡು ಹೋಗೋಷ್ಟೊತ್ತಿಗೆ ಒತ್ತಾಗ್ಬಿಡುತ್ತೆ. ಹೆಂಗ್ ಮಾಡೋಣ ಹೇಳ್ರಪ್ಪ ನೀವೇ. ಕಂಡ್ಲ ಶಂಕರಪ್ಪ, ಬೇವಿನ ಮರ ಆದ್ರೆ ಇನ್ನೇನು ಎಲ್ಲ ದೊಡ್ಡ ಮರ, ಎತ್ತರವಾದ ಮರನೇ ಇರೋದು, ಕೈಗೆ ನೆಟಕದಲ್ಲೇ ಇರೋಂಥದ್ದು. ಅಂತದ್ರಲ್ಲಿ ಈಗ ನೀನು ಹೇಳ್ತಿರೋದು ಎಲ್ಲ ಇತ್ತು, ಏನ ಕೈಗೆ ಎಟ್ಕ ಅಂತದ್ದು ಎಲ್ಲ ಐತ್ಲಾ ಪಾಪ. ಇಲ್ಲ ಕಣ್, ಸುಮ್ನಿರಪ್ಪ ಅತ್ಲಾಗಿ. ಹೋಗತ್ಲಾಗಿ ಗಣಿ ಕಡ್ಡಿ ಅತ್ಲಾಗಿ ಎತ್ಕೊಂಡ್ ಬರ್ಲಿ ಅತ್ಲಾಗಿ. ಹೋಗ್ ಕುಯ್ಕೊಂಡು ಹೋಗೋಣ, ಬೇಗ ಆಗುತ್ತ ಅತ್ಲಾಗಿ. ಗೌಡ್ರಿ, ನಮ್ ತೋಟದ ಪಕ್ಕದಲ್ಲಿ ಅದು ಇದಿಲ್ವಾ ಬೇಲಿ, ಆ ಬೇಲಿ ಪಕ್ಕದಲ್ಲಿ ಐತ್ಕೊಂಡ್ ಬರ್ರಿ ಗೌಡ್ರೆ. ನಾನು ನೋಡಿದೀನಿ, ಬೆಳಿಗ್ಗೆಯಿಂದ ನಾನಿನ್ನು ನೋಡ್ಕೊಂಡ್ ಬಂದಿದ್ದೀನಿ. ನೀವು ನೋಡಿರಿ ಹಿಂಗ್ ಹೇಳ್ತಿದಿರಲ್ರಿ ಗೌಡ್ರೆ. ಬರ್ರಿ ನೋಡೋಣ. ಇನ್ನೇನು ಇದ್ರ ಬೇಟೆ ಸೊಪ್ಪುನು ಅಲ್ಲೇ ಐತೆ, 2 ಸೊಪ್ಪುನು 2 ತರದ್ದು ಸೊಪ್ಪು ಅಲ್ಲೇ ಕುಯ್ಕೊಂಡು ಹೋಗೋಣಂತೆ. ಬರ್ರಿ ಹೋಗೋಣ. ಅಲ್ಲೈತ್, ನಾನು ನೋಡಿದೀನಿ ಕಣ್. ಬರ್ರಿ, ಹಂಗೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ಬೇಕಾರೆ ಅವನು ಜಗಣ್ಣ ಕಳ್ಸನಂತೆ. ಹೋಗ್ಬಿಟ್ಟು ಬೇಕಾರೆ ಗಣಿ ಕಡ್ಡಿ ಎತ್ಕೊಂಡ್ ಬರ್ಲಿ ಬೇಕಾರೆ. ಇವಾಗ ಹೋಗಂಬರ್ರಿ, ಹೋಗಿ ಕುಯ್ಕೊಂಬರೋಣ, ಏನು ಆಗಲ್ಲವು. ನಾನು ತೋರಿಸ್ತೀನಿ ಕಣ್. ಬರ್ರಿ, ನಾನು ನೋಡಿದ್ದೀನಂತ ಹೇಳಿರೋ, ಏನ್ ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನಿಮ್ಗೇನ ಇದೆ ಕಂಡ್ಲ. ನೀನೇನು ಏನು ಹೊಲುತ್ತಾವ ತೋಟುತ್ತಾವೆ ಅಂತ ತಿರ್ಗಾಡಲ್ವಾ? ನಿನಗೂ ಗೊತ್ತಿರೋದ್ ಕಂಡ್ ನಡಿಯಪ್ಪ. ಆಯ್ತು, ಹೆಂಗ ಇನ್ನೂ ಉತ್ತಮವಾದ ಕೆಲಸ ಆಗೋಯ್ತು. ನಡ್ರಿ ಹೋಗೋಣ ಅತ್ಲಾಗಿ. ಅಲ್ರ ಶಂಕರಾಜ, ನೀನು ಟೈಮ್ ಗಿಮ್ ಗಿಸ್ಟ್ ಮಾಡ್ಸಿದ್ರೆ ಮಾತ್ರ ಏನಿಲ್ಲ. ಮತ್ತೆ ನೋಡು, ಬೇಕಾದ್ರೆ ಹೇಳ್ಬಿಡು, ಹೋಗ್ಬಿಟ್ಟು ಗಡಿ ಕಡ್ಡಿ ತಗೊಂಬಂದು ಕುಯ್ಕೊಂಬಂದ್ಬಿಡ್ತೀನಿ. ಬೇಕಾದ್ರೆ ಹೋಗಿ ಕುಯ್ಕೊಂಬಂದ್ಬಿಡೋಣ. ನೀನು ಸುಳ್ಳು ಬೀಳ್ಳ ಹೇಳ್ಬಿಟ್ಟು ಮತ್ತೆ ನೀನು ಐತೆ ಈಗ ಇಲ್ಲ ಅದು ಇದು ಹೇಳಿರ ಮಾತ್ರ ತಿರ್ಗಾ ಒತ್ತಾಗ್ಬಿಡುತ್ತೆ. ಅಲ್ಲ ಇವಾಗ ಒತ್ತಾಗೈತೆ, ಹೋಗಿ ಮಂತಾವ ತಿಂಡಿ ಗಿಂಡಿ ತಿನ್ಬೇಕು. ನೀನು ಲೇಟ್ ಗೇಟ್ ಮಾಡಿಸ್ಬಾರ್ದು. ಮತ್ತೆ ಇವಾಗ್ಲೇ ಹೇಳ್ತಿದ್ದೀನಿ. ನಡಿಯಲ್ಲ ಸುಮ್ಕೆ. ಓಹೋ, ಈ ನನ್ನ ಮಗ ನೋಡ್ ಮಾತಾಡೋದಿವ್ನು, ನನಗ್ ಗೊತ್ತಿಲ್ವನ್ನು ಹಂಗಾರೆ. ಈ ನನ್ನ ಮಗ ಒಬ್ನೇನೇನು ತೋಟತಾವ್ ತಿರ್ಗಾಡೋದು. ನಾನೇನು ಹೋಗಲ್ಲ ಅನ್ಕಡಿದೀಯಲ್ಲ. ನಡಿಲ್ಲ, ತೋರಿಸ್ತೀನಿ. ಬರ್ರಪ್ಪ, ನಮ್ ಶಂಕರಪ್ಪ ಹಿಂಗ್ ಹೇಳ್ತಿದ್ದಾನ ಅಂದ್ಮೇಲೆ ಅವ್ನು ಸುಮ್ನೆ ಏನು ಹೇಳಲ್ಲ. ನಡ್ರಿ ಹೋಗೋಣ ಅತ್ಲಾಗಿ. ಇನ್ನೇನು ಮಾಡೋಣ, ಹೋಗಿ ಅದೆಲ್ಲ ತೋರಿಸ್ತಾನೆ ನೋಡೋಣ. ಹೆಂಗ ಗಣಿ ಕಡ್ಡಿ ಅಂದ್ರೆ ಒಬ್ಬರೇ ಕುಯ್ಕೋಬೇಕಿತ್ತು, ಹೆಂಗ ಎಲ್ಲಾರದನ್ನು ಕೈಗೆ ಇಟ್ಕಂಗಂದ್ರೆ ಎಲ್ಲಾರದನ್ನು ಕುಯ್ಕೊ ಬಿಡ್ಬೋದು ಬೇಗ ಬೇಗ. ನಡ್ರಿ ಹೋಗೋಣ. ನೋಡ್ದೆಲ್ಲ ಜಗಣ್ಣ, ಸೊಪ್ಪು ಕೈಗೆ ನಿಟ್ಕಲ್ವೆಲ್ಲ. ಬಡ್ಕಡ್ತಿದ್ದೀನಿ ಅವಾಗ್ಲಿ ನಾನು. ನೀನ್ ಸುಳ್ಳು ಹೇಳ್ತಿದ್ಯಾ ಯಾಕಂಡ್ ಶಂಕರಾಜ, ನೀನು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ಯಾ. ಕುಯ್ಕೊಳ್ಳ, ಎಷ್ಟ್ ಬೇಕು ಇವಾಗ? ಶಂಕರಾಜ, ಹೆಂಗ ಎಲ್ಲಾರು ಕುಯ್ಕೋಬಹುದು, ಹೆಂಗ ಕೈಗೆ ಇಟ್ಕಂಗೆ ಐತೆ. ಬಿರ್ಬಿರ್ನೆ ಕುಯ್ಕೊಳ್ರಿ ಎಲ್ಲಾರು, ಹೋಗ್ಬಿಡೋಣ ಅತ್ಲಾಗಿ. ಒಂದ್ ಹೊರೆ ಹೆಂಗ್ ಮಾಡ್ಕೊಂಡ್ಬಿಟ್ಟು ಅತ್ಲಾಗಿ ಎತ್ಕೊಂಡು ಹೋಗ್ಬಿಡೋಣ. ನಡ್ರಿ, ಹೆಂಗ ಮನೆಗೂ ಆಗ್ಬಿಡುತ್ತೆ. ಮನೆ ಹತ್ರನೂ ಹಾಕ್ಬೇಕಲ್ಲ ಇನ್ನೇನ್ ಸ್ವಲ್ಪ ಬೇವಿನ ಸೊಪ್ಪು ಬ್ಯಾಟೆ ಸೊಪ್ಪೆಲ್ಲ ಹಾಕ್ಬೇಕಲ್ಲ. ಅಲ್ಲೂ ಆಗ್ಬಿಡುತ್ತೆ. ಮನೆಗೆ ಹೋಗು, ದೇವಸ್ಥಾನಕ್ಕೂ ಆಗಂಗೆ ಕುಯ್ಕೊಂಡು ಹೋಗ್ಬಿಡೋಣ ಒಂದ್ ಸ್ವಲ್ಪ ಜಾಸ್ತಿ ಅನ್ನಂಗೆ. ನನಗೆ ಮನೆಗೆ ಆಗಂಗೆ ಸೆಪರೇಟ್ ನಾನು ಎತ್ಕೊಂಡ್ಬಿಡ್ತೀನಿ ಕಣಪ್ಪ. ಮತ್ತೆ ಅಲ್ಲಿ ಊರ್ ಜನಗಳು ನನಗೊಂಚೂರು ಅಂತ ಇಸ್ಕೊಂಡ್ಬಿಡ್ತಾರೆ. ಆ ನನ್ನ ಮಕ್ಳು ಬಂದು ಈ ಕಡೆ ಬಂದ್ಬಿಟ್ಟು ಕುಯ್ಕೊಂಡು ಹೋಗಲ್ಲ, ಏನಿಲ್ಲ. ಇಲ್ಲೊಂಚೂರು ಕೊಡು ನಮಗೂ ಬೇಕು ಅಂತ ಎತ್ಕೊಂಡು ಹೋಗ್ಬಿಡ್ತಾರೆ.
ಅದಕ್ಕೆ ನನಗೆ ಸೆಪ್ರೇಟಾಗಿ ಕೊಟ್ಬಿಡ್ರಪ್ಪ, ನಾನು ಸೆಪ್ರೇಟ್ ತಗೊಂಡು ಹೋಗ್ಬಿಡ್ತೀನಿ. ಲೇ ಶಂಕರಪ್ಪ, ಥು ನೀನು ಬುದ್ಧಿನೇ ಬಿಡಲ್ವಲ್ಲ. ನಮ್ಮೂರವ್ರ ಕಣೋ, ಪಾಪ ಯಾರಾದ್ರೂ ಆಗ್ಲಿ ಕಡೆ ಹೇಳು. ನಮ್ಮೂರಲ್ವಲ್ಲ, ಹೆಂಗ ಹೆಚ್ಚು ಕಮ್ಮಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಪ್ಪ. ಅಂತದ್ರಲ್ಲಿ ನೀನು ಹಿಂಗೆಲ್ಲ ಮಾತಾಡ್ತೀಯಲ್ಲ ಶಂಕರಪ್ಪ. ಆಯ್ತು, ಕುಯ್ಕೊಳ್ರಿ ಆಮೇಕಿಂದ ಅದೇನು ನೋಡೋಣಂತೆ. ಬರ್ತಾ ಇತ್ಕೊಂಡು ನಡ್ರಪ್ಪ, ಬಿರ್ಬಿರ್ನೆ ಹೋಗ ನಡ್ರೋ. ಅದ್ಯಾಕೆ ನಿಧಾನಕ್ಕೆ ಹೋಗ್ತಿದ್ರಾ? ನಡಿಲ್ಲ ಜಗಣ, ನಡಿಯೋ, ಬಿರ್ಬಿರ್ನೆ ಕಾಲ್ ಹಾಕೋ, ಹೆಜ್ಜೆ ಹಾಕೋ, ಬಿರ್ಬಿರ್ನೆ ಹೋಗನೋ. ಈಗಳಜ ಸುಮ್ಮಗ್ ಬಂದ್ರೆ ಸರಿ ಆಗ್ಬಿಟ್ಟಿಯಾ ಇವಾಗ. ಓಹೋ, ಸೊಪ್ಪೆಲ್ಲ ನಮ್ಗೆ ಕುಯ್ದುಬಿಟ್ಟು ಎಲ್ಲಾರು ಎತ್ಕೊಳ್ರಿ ಅಂತ ಎಲ್ಲಾರ ಕೈಗೂ ಕೊಟ್ಬಿಟ್ಟು ನೀನ್ ಕೈಯೆಲ್ಲ ಆಡಿಸ್ಕೊಂಡ್ ಬಂದ್ಬಿಟ್ಟು ಬಿರ್ಬಿರ್ನೆ ನಡಿರಲ್ಲ ಅಂತ ಹೇಳ್ತೀಯ. ಪರವಾಗಿಲ್ ಕಣ್ ಶಂಕರಜ, ಅದಕ್ಕೆ ನಿನಗೆ ಮೈಗಳ್ಳ ಅಂತ ಹೇಳದ್ ನಾನು. ಒಟ್ಟು ಕಳ್ಬಿದ್ಯಾ ನೀನು. ನಡಿಲ್ಲ ಪಾಪಾಲೈ. ಜಾಸ್ತಿನೂ ಕುಯ್ಲಿಲ್ಲ, ಏನಿಲ್ಲ, ಇನ್ನೇನೋ ಇಷ್ಟಕ್ಕೆ ಸಾಕಾಗುತ್ತಂದ್ರಲ್ಲ, ಅದಕ್ಕೆ ಬಂದೆ ಹತ್ಲಾಗಿ. ನಡ್ರಿ, ಇನ್ನೇನು ಆಯ್ತಲ್ಲ, ಸುಮ್ಮಕ್ ನಡಿಯೋ. ಅದ್ಯಾಕೆ ಹಿಂಗ್ ಆಡ್ತೀಯೋ? ನಮ್ ಗೌಡ್ರೇನೆ ಎಲ್ಲ ಸೊಪ್ಪೆಲ್ಲ ಇಟ್ಕೊಂಡಿದಾರ ಕೈಲಿ, ಅಂತದ್ರಲ್ಲಿ ನೀನು ಕೈಯೆಲ್ಲ ಆಡ್ಸ್ಕೊಂಡ್ ಬರ್ತಿದ್ಯಲ್ಲ, ಲೆಕ್ಕ ಹಾಕ್ ಶಂಕರಜ ನೀನು.